ನೀರು ಬಿಡಾಕತ್ತಿ ಯಾರಿಗೆ ಯಾರಿಗಂತ ಕೇಳ್ತಿಯಲ್ಲ ಕೋತಿ ಹಳೆ ಕೋತಿ ಊರಾಗ ನಳ ಯಾವಾಗಿಂದ ಬಿಡಾಕ್ ಚಾಲು ಮಾಡಿ ಅಂದ ಹೇಗೆ ಕೇಳಿದೆ ಆಗಂಗ ಇದಕ್ಕೆ ನಾನು ಮಾತ್ರ ಸಾಟ್ನ ಸಿಗತ್ ನೋಡ ಹೇಳಂಗ ನೋಡ್ಕಂಗ ನಳದ ನೀರು ಬಿಡೋ ನೌಕರಿ ಮಾಡಾಕತ್ತಿ ಒಂದು ತಿಂಗಳಾತ ಯಾಕ ಈಗ ಆಗುದೇನೈತಿ ಆಗುದೇನೈತಿ ಅಂತ ಹೇಳ್ತಿಯಲ್ಲ ಮರ್ಯ ಅಲ್ಲ ನಮ್ಮ ಮನ್ಯಾಗ ನೀನ್ ನೀರ್ ಬಿಡ್ತಿ ಅಂತೇಳಿ ರಾತ್ರಿ ಹೊತ್ತರ ತನ ಹೆಂಗಸರು ನಿನ್ನ ನಳ ಬುಡಕ್ ಕೊಡ ಇಟ್ಕೊಂಡು ಕುಂತು ಆಗತ್ತೆ ಏನು ಒಂದನಿ ತಟಕ್ಕೆ ಇಲ್ಲ ಪಟಕ್ಕೆ ಇಲ್ಲ ನೀರ ಇವೇನು ನಳ ಬರ್ತಾವ ಬಾ ಅಂದಾರ ಬಡ ಬಡ ಹೋಗಿ ಮನೆಗೆ ಮಕ್ಕೊಂಡು ನಿದ್ದೆ ಹತ್ತಿರ್ತೈತಿ ನೋಡ ಎಲ್ಲಾರ್ಗು ಸಂಪು ನಿದ್ದೆ ಹತ್ತಿದಾಗ ಬದಕ್ ದಿನ ಬಂದು ಹೋಗಿಬಿಟ್ಟಿರ್ತೈತಿ ಈ ನಮನೆ ಆದ್ರ ನಮಗ್ ನೀರ್ ಯಾವಾಗ ಸಾಕಾಗ್ಬೇಕ ಅಲ್ಲ ನೀನ್ ಸರ್ವತ್ನಾಗ ಯಾಕೆ ಬಿಡ್ತೀನಿ ನಳನ ಅದಕ್ಕೆ ಒಂದು ಕಾರಣ ಐತಿ ಏನ ನಿಮ್ ಓಣ್ಯಾಗ ಸರ್ವತ್ನಾಗ ಬಿಟ್ರ ತೆಳಗ್ ನೋಡ್ಯಾಗ ನಸುಕ್ನಾಗ ಬಿಡಾಗ ಬರ್ತೈತಿ ಅದ ತೆಳಗ್ ನೋಡ್ಯಾಗ ನಸುಕ್ನಾಗ ಬಿಟ್ರ ಕುಂಬಾರ ಓಣ್ಯಾಗ ಪಾತ್ರೇನ ಬಿಡಾಕ ಬರ್ತೈತಿ ನಿಮಗೆ ಹೇಳದ ತ್ರಾಸ ಆದ್ರ ನೀವ್ ಎಷ್ಟೊತ್ನಾಗ ಬಿಡ ಅಂತೀರ್ ನೋಡ ಅಷ್ಟೊತ್ನಾಗ ಬಿಡ್ತೇವೆ ಯಾಕೋ ನಿಮ್ ಅಜ್ಜಿ ಯಾಕೆ ಎತ್ತಾಗಬೇಕತ್ತಾಗ ಎದ್ದೋತದ ಮಾತಾಡಕತ್ತಿ ಸರಿಯಾಗಿ ಮಾತಾಡಿ ಎದ್ದೋತದ ಮಾತಾಡಿದ್ರೆ ಇನ್ನು ಕಾಕಿ ಸಣ್ಣ ಪರ್ರ ಅಂದಿತ್ತ ನಿಮ್ಗೆ ಏನಾಗ್ತಾಗದ ನಾ ಮಾತಾಡೋ ಮಾತು ಏನು ತಪ್ಪಾಗಕತ್ತೇವ ಅಂತ ತಿಳಿದ ನೋಡ್ರಿ ನಾ ಮಾತಾಡೋ ಮಾತು ನೀವು ತಪ್ಪಾಗಿ ತಿಳ್ಕೊಂಡ್ರ ನಮ್ಮ ಎದುರಿಗೆ ಬರಾಕ್ ಹೋಗ್ಬೇಡ್ರಿ ಅಲ್ಲ ನಾನು ಬಂದಾಗಿಂದ ನೋಡಕತ್ತೀನಿ ನನಗೆ ಎದುರಿಗೆ ಬರಬೇಡ್ರಿ ಅಲ್ಲಿ ಬರಬೇಡ್ರಿ ಇಲ್ಲಿ ಬರಬೇಡ್ರಿ ಅಂತ ಹೇಳಕತ್ತಿಯಲ್ಲ ನನಗೆ ಇಷ್ಟೆಲ್ಲ ಹೇಳಕ ನೀ ನನ್ನ ಸೋದರ ಮಾವನ ಮಗ ಏನ ಸೋದರ ಮಾವನ ಮಗ ಹಾಗೆ ಹೇಳ್ಬೇಕಂತೇನಿಲ್ಲ ಏನ ನಮ್ಮವ್ರವ್ರು ಮುಂದೆ ಬರಮ್ಮ ಏನು ಮಾತಾಡಕತ್ತಿ ಖಬರ್ ಐತೆ ನನಗ ಖಬರ್ ಇದ್ದಾನೆ ಮಾತಾಡಕತ್ತೇನೆ ಈ ಮಾತು ಹೌದಂಗ ಏನಿನ ದುಂಡಾದ ಮುಖ ಈ ಮುಖಕ್ಕೆ ತಕ್ಕಂತ ಶಾಂತಿಗೆ ತೆನಿ ಅಂತ ಮೂಗ ಮಣ್ಣು ಮೂಗು ಮುಂದೆ ಮುಂದ ಅಲ್ಲ ವರ್ಣನೆ ಮಾಡ್ತಾನ ಇದು ಹಕ್ಕಿ ಅಲ್ಲ ಅದು ಹಾಸೈತಲ್ಲ ಇದು ಗೋಳಿ ಅಲ್ಲ ಅದು ಕೊಂಬೈತಲ್ಲ ಬಲ ಇದು ಕೋತಿ ಅಲ್ಲ ಪಟ ಪಟ ಆರಗಾಲ ಪಟ 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 ಚೋರ ಡೋಳಿ ಪಟ ಇದು ಹಕ್ಕಿ ಅಲ್ಲ ಅದೇ ಹಾಸೈತಲ್ಲ ಇದು ಗೋಳಿ ಅಲ್ಲ ಅದು ಕೊಂಬೈತಲ್ಲ ಬಲ ಇದು ಕೋತಿ ಅಲ್ಲ ಪಟ ಪಟ ಆರಗಾಲ ಪಟ 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 ಚೋರ ಡೋಳಿ ಪಟ ಮತ್ತೆ ಎಲ್ಲ ಈ ಕನಸು ನನಸು ಆಗ್ಬೇಕಂತ ಮನಸ್ಸಿನಾಗ ಮರಗಾಕತ್ತೇನೆ ಮನಸ್ನಾಗ ಮರಗಾಕತ್ತಿ ಇಲ್ಲಡ ಬರ್ಮ ಮನಸ್ನಾಗ ಮರಗು ರೋಗ ಇಟ್ಕೋಬಾರ್ದ ಯಾಕಂದ್ರ ಆ ರೋಗ ಸೇರ್ತಂತ್ರ ದೊಡ್ಡ ದೊಡ್ಡ ಸಾಲಿ ಕಲ್ತ ಡಾಕ್ಟರ್ ಬಂದ್ರು ಆಸೆ ಮಾಡಕ್ ಆಗಂಗಿಲ್ಲ ಮೊದ್ಲ ಆ ರೋಗ ಕಳ್ಕೊಂಡ್ಬಿಡಲಿ ನೋಡ್ಗಂಗ ನನಗ ಈಗ ಗುಣ ಮಾಡೋದಕ್ಕ ನಿನ್ನ ಕಡೆ ಸ್ವಲ್ಪ ಔಷಧ ಐತಲ್ಲ ಸ್ವಲ್ಪ ನೋಡ್ಗಂಗ ಕಲಿತ ಡಾಕ್ಟ್ರು ನನಗ ಬರೆದು ಕೊಡೋ ಔಷಧ ಬೇಕಾಗಿಲ್ಲ ನೀನು ನನಗ ಸ್ವಲ್ಪ ಟೆಸ್ಟಿಂಗ್ ಮಾಡಿದ್ರ ಸಾಕು ಹಂಗ 6 ತಿಂಗಳ ಕಾಲ ಸ್ವಲ್ಪ ಟೆಸ್ಟಿಂಗ್ ಮಾಡಿದ್ರೆ 6 ತಿಂಗಳು ಡಬ್ ಮಕ್ಕೊಂಡು ಕಾಲ ಕಳೆದು ಬಿಡ್ತೇವೆ ಅಂತೂ ಬಹಳ ರುಚಿಕದಿ ಬಿಡು ನೀನೆ
ನೀ ಮಾಡು ಬಾರೋ ಪ್ರೀತಿ ನನ್ನ ಮಾಡು ಬಾರೋ ಕುರುಮ್ ರೋಡ್ಯಾಗ ನಾಳದ ಪೈಪ್ನಾಗ ಕಸರ್ ಸೇರಿ ನೀರು ಬರವಲ್ಲಂತ ಹೋಗಿ ರಿಪೇರಿ ಮಾಡ್ಕೊಂಡು ಬರ್ತೇನೆ. ಅಷ್ಟ ಮಾಡ ಮತ್ತೆ ನಾಳ ಬಿಡಾಕ ನೀರ್ ತರ್ಬೇಕಂತ ಮಾಡಿದ್ನಿಪ್ಪ. ಆದ್ರ ಹೊಳಿ ಬಂದಿ ನೋಡ ನೀರೆಲ್ಲ ರಾಡಿ ಆಗ್ಬಿಟ್ಟವ. ರಾಡಿ ನೀರ್ ಹೆಂಗ ತುಂಬುದು ಅಂತ ವಿಚಾರ ಮಾಡಾಕತ್ತಿದ್ದೆ. ಹೊರಗೆ ನೀರ್ ರಾಡಿ ಆಗಿಲ್ವ ಬರೇ ಕೊಡ ನೀವು ಬಗಳ ಹಿಡ್ಕೊಂಡಿದ್ಯಲ್ಲ ಅದಕ್ಕೆ ನಿಮ್ಮ ಮನಸ್ಸು ರಾಡಿ ಆಗೈತಿ ಬಾರಿ ಮನಸ್ಸು ರಾಡಿ ಆಗೈತಿ. ನೋಡಿಲ್ಲ ನನಗೊಂದು ಹರಿವಿ ನೀರು ನನ್ನ ಜಲಕ್ಕೆ ಕಾಯ್ಬಿಡುವ ನಂದೊಂದು ಚೂರ ಕೆಲಸ ಐತಿ ಅದನ್ನ ಮುಗಿಸ್ಕೊಂಡ್ ಬರ್ತೀನವ. ನೋಡಿಲ್ಲ ನೀನ್ ಹಿಂಗ ನೀರಿನ ನಾವು ಮಾಡ್ಕೊಂಡು ಇಲ್ಲಿ ನಿಂತಂದ್ರೆ ಇಲ್ಲೇ ಉಡಾಳ ನನ್ನ ಮಕ್ಕಳು ಬಾಳ ಮಂದಿ ಅದ. ಹೇಳಿದ್ವಾ ಬಾಳ ಸುಮ್ಮನೆ ನೋಡಿಲ್ಲ ಒಟ್ಟ ಮಾತಾಡ್ಬಿಡುವ ದೌಡ್ ಕಾಯ್ಬಿಡುವ ನಾ ಬರ್ತೀನಿ. ಮುದಾಡ ಹೋಗತ್ತಾಗ ಅಲ್ರಿ ತಾ ಏನ್ ಕಡಿಮೆ ಅಂತ ತಿಳ್ಕೊಂಡಾನ. ವಯಸ್ನಾಗ ರಗಡ ಕೆಲಸ ಮಾಡ್ಯಾನ್ರಿ ಅವನು. ರಗಡ ಚಿಲಕ ಮುರ್ದಾನ, ರಗಡ ಬೇಲಿ ಜಿಗದಾನ, ರಗಡ ಬಡತ ತಿಂದಾನ. ತಾ ದುಡ್ಕೊಂಡದೆಲ್ಲ ದುಡ್ಕೊಂಡಾನ. ಈಗ ನಮಗಂತಾನ ಏನಾರ ಯಾಕಲ್ರಿ ಹಿರಿಯರು ಕರೆನ ಹೇಳ್ತಾರ. ಹಿರಿಯದ ಮಾತು ಕೇಳಿಲ್ಲಿದ್ರ ಬಾಳೆ ಹಾಳಾಗೋದಂತ ಗ್ಯಾರಂಟಿ. ಅದಕ್ಕ ಹಿರಿಯರೊಂದು ಮಾತು ಕೇಳ್ಯಾರ. ಹಿರಿಯರ ಮಾತು ಕೇಳಾರದೊಂದು ಮಂಗ್ಯ ಅಲ್ಲ ಅಂತ. ಅದಕ್ಕ ನಾವು ಅವನ ಮಾತು ಕೇಳಾರ್ದ ಮಂಗೆ ಆಗಿ ಊರ್ ಮಂದಿ ಕಡೆ ಬಯಸ್ಕೊಂಡ್ ಬೇಡಪ್ಪ. ಮೊದ್ಲು ನಾವು ನಮ್ಮ ಅಪ್ಪನ ಮಾತು ಕೇಳಿ ಚೆನ್ನಾಗ ಒಂದು ಗಂಡನ ಮದುವೆ ಮಾಡ್ಕೊಂಡು ಲಕ್ಷ್ಮಣ ಬಂದ ನಂತರ ಅವನಿಗಿಷ್ಟು ಹೊಲಕ್ ಹೋಗಂತ ಹೇಳು. ಅವ್ ಬಂದ ನಂತರ ನಾನು ಪೇಟೆಗೆ ಹೋಗಿ ಸೂರ್ಯಪಾನ ಮರಿ ಬರ್ತೀನಿ. ಯಾಕ್ರಿ ಗುಮಾಸ್ತ್ರ ಅಂತದ್ ನನ್ನ ಕಡೆ ಏನ್ ಕೆಲಸ ಐತಂತ ಸಾವುಕಾರ ಬಾ ಅಂತ ಹೇಳ್ಯಾರ ಅಂದ್ಮೇಲೆ ಬಂದ್ ಭೇಟಿ ಆಗ್ತೀನಿ. ನೀವೇನ್ ಬಾಳ ವಿಚಾರ ಮಾಡ್ಬಾರ್ರಿ ತಿಳಿತಿಲ್ಲ. ಹೇ ತಮ್ಮ ರಾಮಪ್ಪ ಇನ್ನೊಂದ್ ಮಾತು ತಮ್ಮ ನಮ್ಮ ಸಾವುಕಾರ ಕಡೆ ನಿಮ್ಮ ತಂದೆ ನೀವು ಇನ್ನೂ ಚಿಕ್ಕವರಿದ್ದಾಗ 10,000 ರೂಪಾಯಿ ಮುಕ್ರಿಯಾಗ ಹಂಗೆ ಕುಂತೈತೋ ನಮ್ಮ ನೋಡಿಲ್ಲ. ಅದ್ರ ವಿಷಯ ತಿಳಿಸುವ ಅಂತ ಹೇಳ್ಯಾರ. ಇದೇನ್ರಿ ಗುಮಾಸ್ತ್ರ
ನಮ್ಮ ತಂದೆ ಮಾಡಿ ಸಾಲನ ಪ್ರತಿ ವರ್ಷ ಬರುವ ನಮ್ಮ ಹೊಲದ ಕಾಳನ್ನ ಮಾರಿ ಎಲ್ಲ ಮುಗಿಸೇವಿ. ನೀವು ಒಂದ್ಸಲ ನನ್ನ ಮುಂದ ನಿಮ್ಮ ತಂದೆ ಮಾಡಿ ಸಾಲ ಕಾಗಪತ್ರ ಹರಿದು ಹಾಕೀನಿ ಅಂತ ಹೇಳಿರಿ. ಮತ್ತೀಗ ಇಷ್ಟು ಸಾಲ ಐತಂದ್ರೆ ನಾವು ಎಲ್ಲಿಂದ ತಂದು ಕೊಡ್ಬೇಕ್ರಿ ಗುಮಾಸ್ತ್ರ? ಕೆಲಸ ನಾ ಬಂದ್ ಕೆಲಸ ಸರ್ಕಾರ ಮುಗಿದು ಬರೋದು ಬಿಡುದು ನಿನ್ ಕುಡಿ ನೋಡ್. ಅದ್ರಾಗ ಒಂದು ಅರ್ಜೆಂಟ್ ಬಾ, ಏನಾಗಂಗಿಲ್ಲ. ಏನ್ರಿ ಇದು ಗುಮಾಸ್ತ್ರ ಹೇಳೋ ಮಾತು? ನಮ್ಮ ತಂದೆ ಮಾಡಿದ ಸಾಲನ ನಾವು ಸಣ್ಣವಿದ್ದಾಗ ಎಲ್ಲ ಮುಗಿಸೇವಿ. ಆದ್ರೆ ಈಗ ಇನ್ನೂ ಸಾಲ ಐತಂತಾರ. ಇದ್ರಾಗ ನನ್ ಒಂದು ತಿಳಿವಲ್ಲ ಗೀತ. ಅಲ್ರಿ ಅವ್ರು ನೋಡಿದ್ರೆ ಇನ್ನೂ ಸಾಲ ಹಾಗೈತಿ ಅಂತಾರ, ನೀವೇ ನೋಡಿದ್ರೆ ಸಾಲ ಕೊಟ್ಟಿನಿ ಅಂತ ಹೇಳ್ತೀರಿ. ಇದು ಏನು ಅಂತ ನನಗೊಂದು ತಿಳಿತಾ ಇಲ್ಲ. ನೀವೇ ಸಾವುಕಾರ ಹೋಗಿ ಭೇಟಿಯಾಗಿ ಬಂದ್ರೆ ಒಳ್ಳೇದಲ್ವೇನ್ರಿ? ಆಗ್ಲಿ ಸೀತಾ, ನಾವು ಹೋಗಿ ಭೇಟಿಯಾಗಿ ಬರ್ತೇನೆ. ನೋಡು, ನಾ ಇಲ್ಲೇ ಕುಂತ್ರೆ ಆ ಸಾವುಕಾರ ಯಾವ ಹೊತ್ತಾಗ ಏನ್ ಮಾಡ್ತಾನೆ ಹೇಳಕ್ ಬರುದಿಲ್ಲ. ನೋಡು, ಲಕ್ಷ್ಮಣ ಬಂದ್ರೆ ಅವ್ನಿಗೆ ಹೊಲಕ್ಕೆ ಹೋಗಂತೇಳಿ ನಾನಷ್ಟು ಬೇಗ ಹೋಗಿ ಸಾವುಕಾರ ಭೇಟಿಯಾಗಿ ಬರ್ತೇನೆ. ಕೇಳ್ತೀನಮ್ಮ, ನಮ್ಮಂತ ನೌಕರಿ ಸಿಗುವುದು ತುಂಬಾ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ಎಲ್ಲಿ ಹೋದರೂ ಲಂಚ ಎಷ್ಟು ಕೊಡ್ತೀಯ ಅಂತ ಸ್ಪಷ್ಟವಾಗಿ ಕೇಳ್ಬಿಡ್ತಾರೆ. ನೌಕರಿ ಕೊಡುವ ಮಾತೇ ಹೇಳಲ್ಲ. ಇಷ್ಟಕ್ಕೆ ಅಷ್ಟೊಂದು ನೊಂದ್ಕೊಳ್ತಾರೇನಪ್ಪ? ಹೋಗ್ಲಿ ಬಿಡು, ನೌಕರಿ ಸಲುವಾಗಿ ನೀನ್ಯಾಕೆ ಇಷ್ಟೊಂದು ನೊಂದ್ಕೊಳ್ಬೇಕು? ನಿನಗೇನಂತ ಮಹಾ ವಯಸ್ಸಾಗಿದೆ ಅಂತ ಹೇಳಿ ಇಷ್ಟೊಂದು ನೊಂದ್ಕೊಳ್ತಾ ಇದೀಯಾ? ನೀನು ಇನ್ನೂ ಪ್ರಯತ್ನ ಪಡು, ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತಪ್ಪ. ಅದಕ್ಕೆಮ್ಮ, ಚಿಕ್ಕಂದ್ರಿಂದ ನನ್ನನ್ನ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ನನಗೆ ಓದಿಸಿ ವಿದ್ಯಾವಂತನಾಗಿ ಮಾಡಿದ. ಕೊನೆಯದಾಗಿ ಯಾವುದಾದ್ರೊಂದು ನೌಕರಿ ಮಾಡಿ ನನ್ನ ಕಷ್ಟದಲ್ಲಿ ಸಹಭಾಗಿಯಾಗಬೇಕಂದ್ರೆ ಆ ದೇವರು ನನಗೊಂದು ಚಿಕ್ಕ ನೌಕರಿ ಬೇಪಾಲಿಸಿಲ್ಲ. ಅತ್ತಿಗೆ ನಮ್ಮಂತವ್ರಿಗೆ ಭೂಮಿ ಮೇಲೆ ಬದುಕಬಾರದಮ್ಮ, ಬದುಕಬಾರದು. ಮೈದಿನ, ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಚಿಕ್ಕವನ ದೊಡ್ಡ ವಿಚಾರ ಮಾಡಬಾರ್ದಪ್ಪ, ಮಾಡಬಾರ್ದು. ಹುಟ್ಟಿಸಿದ ದೇವರು ಯಾವತ್ತೂ ಹುಲ್ಲು ಮೇಯಿಸಲಾರ. ಹಾಗೇನಾಗಿದ್ರೆ ಈ ಸಮಾಜದಲ್ಲಿ ಮಾಡೋರಂತೂ ಬದುಕ್ತಾನೆ ಇರ್ಲಿಲ್ಲಪ್ಪ. ಅತ್ತಿಗೆ ಅಣ್ಣ, ಅದೇಪ್ಪ, ನಿಮ್ಮ ತಂದೆಯವರು ಬದುಕಿರುವಾಗ ಸಾಹುಕಾರ ಹತ್ರ ಏನೋ 10,000 ರೂಪಾಯಿ ಸಾಲ ಮಾಡಿದ್ರಂತೆ. ಆ ಸಾಲ ಹಾಗೆ ಇದೆಯಂತೆ. ಗುಮಾಸ್ತರು ಕರೆಯೋದಕ್ಕಾಗಿ ಬಂದಿದ್ರು. ಹೋಗಿ ಭೇಟಿಯಾಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ನೋಡು, ನೀನ್ ಬಂದ ನಂತರ ನಿಮ್ಮ ಅಣ್ಣ ಹೊಲ ಕಳಿಸು ಅಂತ ಹೇಳಿದ್ದಾರೆ. ನಮ್ಮ ಅಣ್ಣ ಅವ್ರು ಸಾಲ ತೀರ್ದೇನಂತ ನನ್ ಮುಂದೆ ಹೇಳೋಣ. ಕಡೆಯತ್ತಿಗೆ ನಾನು ಹೋಗಿ ಬರ್ತೇನೆ. ಇಲ್ಲಪ್ಪ, ಅಂತ ಅವಸರ ಏನಿದೆ ಹೇಳು? ಯಾಕಂದ್ರೆ ನಿಮ್ಮ ಅಣ್ಣ ಬಂದ ನಂತರ ವಿಷಯ ಎಲ್ಲಾ ತಿಳಿಯುತ್ತೆ. ನೀನ್ ಬಂದ ನಂತರ ಹೊಲ ಕಳಿಸು ಅಂತ ಹೇಳಿದ್ದಾರೆ. ಹೋಗ್ಬಾ. ಊಟ ಬೇಡ ಅತ್ತಿಗೆ, ಅಣ್ಣ ಬಂದ ನಂತರ ಕೂಡೇ ಊಟ ಮಾಡ್ತೀವಿ. ನಾನಷ್ಟು ಹೊಲದ ಕಡೆ ಹೋಗಿ ಬರ್ತೀನಿ. ನನ್ನ ಗೆಳತಿ ಮನೆಗೆ ಹೋದವಳು ಇನ್ನೂ ಯಾಕೆ ಬರ್ಲಿಲ್ಲ? ಬರ್ಲಿ, ಎಷ್ಟೊತ್ತಿಗೆ ಬರ್ತಾಳ ನೋಡು. ಏನಿದೆ, ಎಷ್ಟೊತ್ತಲ್ಲಿ ಹೋಗಿದೆ? ಅದೇ ನಾನೇನೋ ನೋಡು ಬೇಗನೆ ಬಂದು ಬಿಡಬೇಕು ಅಂತ ಬರ್ತಾ ಇದ್ದೆ. ಅಲ್ಲಿ ಇದೆಲ್ಲ ನಿನ್ನ ಕುಂಟನಪ್ಪ, ನನ್ನ ಹತ್ರ ಹೇಳ್ಬೇಡ. ಅಲ್ಲ ಅತ್ತಿಗೆ, ನಾನೀಗ ಏನ್ ಮಾಡಿದ್ದೀನಂತ ಈ ತರ ಮಾತಾಡ್ತಾ ಇದೀಯಾ? ನಾನು ಮಾಡಿದ ತಪ್ಪೇನೋ ಅಂತ. ನೋಡಪ್ಪ, ನೀನೇನೋ ತಪ್ಪು ಮಾಡಿಲ್ಲ ಶಿಲ್ಪ. ತಪ್ಪು ಮಾಡಿದವಳು ನಾನು. ಯಾಕಂದ್ರೆ ಚಿಕ್ಕವಳಾದ ನೀನು ಅಲ್ಲಿ ಇಲ್ಲಿ ಆಡಿ ಬರ್ಲಿ ಅಂತ ನೀನನ್ನು ಬಿಟ್ಟಿದ್ದಲ್ಲ, ಅದೇ ನಾನು ಮಾಡಿದ ಮಹಾ ದೊಡ್ಡ ತಪ್ಪು. ಅದ್ರ ಪ್ರತಿಫಲ ಈಗ ಅನ್ಭವಿಸ್ತಾ ಇದ್ದೀನಿ. ಅಲ್ಲ ಅತ್ತಿಗೆ, ನಿನ್ನ ಮಾತು ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಹೀಗೆ ಮಾತಾಡ್ತಾ ಇದೀಯ? ಅಲ್ಲ, ಇನ್ನೂ ಸ್ವಲ್ಪ ನನ್ನ ಗೆಳತಿ ಮನೆಗೆ ಹೋಗಿದ್ದು ತಪ್ಪಾಯ್ತೇನು? ನೋಡಪ್ಪ, ನೀನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಚಿಕ್ಕ ವಯಸ್ಸಿನಳು ಹಾಗೆಲ್ಲ ಹೊರಗಡೆ ಅಲ್ಲಿ ಸುತ್ತಾಡಬಾರ್ದು ಅಂತ ಹೇಳಿದೆ ತಾಯಿ. ಅತ್ತಿಗೆ, ಈಗ ಈ ಜಾಗದಲ್ಲಿ ನನ್ನ ಹೆತ್ತ ತಾಯಿ ಇದ್ದಲ್ಲಿ ಎಂಥ ಮಾತು ಹೇಳ್ತಾ ಇರ್ಲಿಲ್ಲ. ನೋಡಪ್ಪ, ಆ ಭಾಗ್ಯ ನಾನು ಪಡೆದುಕೊಂಡು ಬಂದಿಲ್ಲ. ಅವ್ರು ಇದ್ದಿದ್ರೆ ಅವ್ರ ಸೇವೆ ಮಾಡೋ ಪುಣ್ಯನಾದ್ರೂ ಸಿಗ್ತಿದ್ದ ಯಾರಿಗೂ ಗೊತ್ತು. ಆದ್ರೆ ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಇನ್ನೊಂದು ಸಲ ನೀನ್ ಇಷ್ಟೊತ್ತು ಎಲ್ಲಿ ಹೊರಗಡೆ ಹೋಗ್ಬೇಡಮ್ಮ. ಯಾಕಂದ್ರೆ ನಾನ್ ಹೇಳೋದನ್ನು ಕೇಳು. ಕೆಟ್ಟ ಜನ, ಕೆಟ್ಟ ಕಾಲ, ಅದಕ್ಕಾಗಿ ಹೇಳ್ತಾ ಇದ್ದೀನಮ್ಮ. ಆಯ್ತು ಬಿಡು ಅತ್ತಿಗೆ, ಇನ್ ಮೇಲೆ ನಿನ್ನ ಬಿಟ್ಟು ಈ ಮನೆ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಆಯ್ತು, ಸರಿ. ನಾನು ನಿಮ್ಮ ಅಣ್ಣ ಲಕ್ಷ್ಮಣ ಅವ್ರಿಬ್ರು ಬಂದ ನಂತರ ನಾನು ಅವ್ರ ಜೊತೆಗೆ ಊಟ ಮಾಡ್ತೀನಿ. ನೀನೇ ಊಟ ಮಾಡ್ತಾರೆ.
ಪ್ರಾಣಿಗಳನ್ನು ತನ್ನ ಕೈಗೊಂಬೆಯಂತೆ ಆಡಿಸಿ ನನ್ನ ಆಸೆಯನ್ನು ಎತ್ತಿ ಹಾಕಿ ನಾನೇ ಕಲಿಯುವುದು ಸತ್ಯ ಹರಿಶ್ಚಂದ್ರನಂತೆ ಮೆರೆಯುತ್ತಿರುವ ಪ್ರೇಮರಾಜ್. ನಿನಗೆ ತಕ್ಕ ಪಾಠ ಕಲಿಸಲು ಸಿದ್ಧನಾಗಿ ಬಂದಿದ್ದಾನೆ ಈ ಶಿವರಾಜ್. ನಾನು ಒಳ್ಳೆಯವನಾಗಿ ಸಮಾಜದಲ್ಲಿ ಬಾಳಬೇಕೆಂದರೆ ನನ್ನ ಮನೆತನಕ್ಕೆ ಮಾಡಿದ ಮೋಸ ಸದಾ ಅಚ್ಚೋಸುರಾಗಿ ನೀನು ಮಾಡುವ ನಾಟಕಕ್ಕೆ ನಾಂದಿ ಹಾಡಿ ನಿನ್ನ ಅಪಾರತೆಯನ್ನು ಎತ್ತಿ ಹಾಕಿ ನಿನ್ನನ್ನು ಅತ್ತು ಅಳಿಸಿ ನಿನ್ನನ್ನು ಬುಗುರಿಯಂತೆ ಆಡಿಸಿ ನಿನ್ನನ್ನು ಬೀದಿಯ ಭಿಕ್ಷುಕನನ್ನಾಗಿ ಮಾಡಿದಾಗಲೇ ನನ್ನ ಹೆತ್ತವರ ಆತ್ಮಕ್ಕೆ ಶಾಂತಿ. मारे तू हाथी को मारना, लूटे तू बाजार को लूटना. ಅಲ್ಲ ಬೇಟೆ ಆಡಿದ್ರೆ ಆಣಿ ಬೇಟೆನೇ ಆಡ್ಬೇಕು. ಆಣಿ ಬೇಟೆನೇ ಆಡ್ಬೇಕು. ಲೂಟಿ ಮಾಡಿದ್ರೆ ನಾ ಇಟ್ಟ ಗುರಿಯ ಬೇಟೆ ಪ್ರೇಮರಾಜ್. ಬರುವೆ ಪ್ರೇಮರಾಜ್, ಬರುವೆ. ಮನಿ ಬಿಟ್ಟಿದ್ದ ಉಪಯೋಗಂದಂಗ ಬಿಟ್ಟು ಬಿಡೋಲ್ರಿ. ಎಲ್ಲಿ ಯಾವ್ದೋ ಒಂದು ದಂಡಿ ಕಾಣ್ಬೇಕಲ್ಲ. ಎಲ್ಲ ಮಾಡ್ಸೋದ್ ನಾ ಹೆಂಗಾಗ್ತೇವೋ ತಿಳಿವಲ್ಲಂಗಾಗೈತಿ. ಈ ಬೀಜದ ವ್ಯಾಪಾರ ಮಾಡಿ ಹೊಟ್ಟಿ ತುಂಬಿಸ್ಕೋಬೇಕಂತ ವ್ಯಾಪಾರ ಮಾಡಿದ್ರೆ ನಮ್ ಬೀಜ ತಗೊಂಡ್ ಹೋದ್ರ ತಂದು ನಮ್ಮ ಮಾರಿ ಮ್ಯಾಲೆ ಒಗದ್ ಹೋಗ್ತಾರ. ಇನ್ಮೇಲೆ ನಾ ಯಾವ ವ್ಯಾಪಾರ ಮಾಡ್ಬೇಕಂತೀನಿ. ನಿಂತ್ಕೊಂಡು ಏನೋ ಬಹಳ ಬಹಳ ವಿಚಾರ ಮಾಡಕತ್ತಿರಲ್ಲ. ಯಾಕೆ ವ್ಯಾಪಾರದಾಗ ಏನಾರು ಲಕ್ಷಣ ಆತನ ಮತ್ತ? ನೀ ಅನ್ನೋದ್ರಾಗ ಖರೆ ಐತೆ ಗಂಗ. ನಾ ಯಾವಾಗಿಂದ ಬೀಜದ ವ್ಯಾಪಾರ ಮಾಡಕತ್ತೇನಿ ಸ್ವಲ್ಪ ಲಾಭ ಆಗ್ಬೇಕಿಲ್ಲ, ಬರೇ ಲುಕ್ಷಣ ಆಗಕತ್ತೈತಿ. ಆಗಕ್ಕೇನ್ರಿ? ಅಲ್ರಿ ಹೋಗಿ ಹೋಗಿ ಆ ಡುಪ್ಲಿಕೇಟ್ ಬೀಜ ಹಿಡ್ಕೊಂಡು ಊರೆಲ್ಲ ತಿರುಗಿದ್ರ ವ್ಯಾಪಾರ ಆಕತ್ತೇನ? ಮತ್ ಲುಕ್ಷಣ ಆಗೋದದ. ಇನ್ಮ್ಯಾಗ ಆ ಬಿಸ್ನೆಸ್ ಬಿಟ್ಬಿಡ್ರಿ, ಬ್ಯಾರೆ ಹಿಡ್ರಿ. ಬ್ಯಾರೆ ಹಿಡಿದಂದ್ರೆ ಬ್ಯಾರೆ ಹಿಡಿದ ಹಂಗ್ಯಾಕ ಬ್ಯಾರೆ ಹಿಡಿದ್ರ ಒಂದು ಮನೆ ನಿಂತಿನ ಮಂಗೆ ನಂಗೆ ಹಂಗ್ಯಾಕ ಮಾಡೋದು? ಬ್ಯಾರೆ ಹಿಡಿದಂದ್ರ ಬ್ಯಾರೆ ವ್ಯಾಪಾರ ಯಾವ್ದಾರು ಮಾಡ ಅಂದ್ ಬ್ಯಾರೆ ಬಿಸ್ನೆಸ್ ಹಿಡಿ ಅಂದೆ. ನೀ ಏನಾರು ತಿಳ್ಕೊಂಡೆ ಮತ್ತೆ? ನೀ ಏನ ಅನ್ನಗಂಗ, ನಿನ್ನ ನಾ ಎಂದ ನೋಡೇನಿ ಅಂದನ್ ಸುತ್ತ ನನಗೆ ವ್ಯಾಪಾರ ಮಾಡಕ್ ಮನಸ ಬರವಲ್ಲು. ಅಂದ ನಮ್ಮ ಅಂಗಡಿ ಕದ ಹಾಕಿದೇನ ಇನ್ನೂವರೆಗೆ ಅಂಗಡಿ ಕದ ತೆಗೆದಿಲ್ಲ. ಅಕಸ್ಮಾತ್ ಆ ಅಂಗಡಿ ಮುಂದ್ ಹೋದ್ನಿ ಅಂದ್ರ ನಮ್ಮ ಕಲ್ವರ್ ನಿಂಗಮ್ಮ ಬಡಿಗರ್ ತಿಪ್ಪಮ್ಮ ಏನು ಗೋಪ್ಯ ನಾಟಕದ ಹೆಣ್ಣು ಬೆನ್ನ ತಡ್ಯಾಡಕತ್ತ ಮುಂದೆ ಬಾಳೆ ಹೆಂಗ. ಅದಕ್ಕೆ ನೀ ಏನ್ ನೋಡಿ ಮಾಡಿದ್ರಿ ಅಂತೀರಿ? ದೊಡ್ಡ ಸುಂದರಾಗ ಚಲುವ ಚಂದ್ರಾಮ ನಿನಗ್ ನಾನು ಏನಾರು ಮೋಡಿ ಮಾಡಕ್ ಹೋಗ್ತೀನಿ. ನಿನ್ನಿಂದ ನಾ ಬಿದ್ದೇನೆ ತಿಳ್ಕೊಂಡೇನೆ. ಹೋಗೋ ಮಾರೇ, ನಿನ್ನಿಂದ ನಾ ಯಾಕೆ ಬಿಡಕ್ ಹೋಗ್ಲಿ? ನಾ ಏನ್ ನಿನ್ನಿಂದ ಬಿದ್ದಿಲ್ಲ. ನೀ ಹಿಂಗ ಅನ್ನಕ್ ಹೋಗ್ಬಿಡಿ ಗಂಗ. ನಿನ್ನ ಮನಸ್ಸಿನಾಗ ನಾ ಗಟ್ಟಿಯಾಗಿ ಕುಂತೇನೆ ಅಂತ ತಿಳಿದ ನಾನ್ ಇಲ್ಲಿ ನಿಂತಾಗ ನೀ ಬರಕ್ ಹತ್ತಿದಿ. ಗೊತ್ತೇ ನೀ ಬಾ ತಪ್ಪ ತಿಳ್ಕೊಂಡೆ. ಇಲ್ಲಡೆ ನಾನು ನಿನ್ ಹಿಂದ್ ಬಿದ್ದಿಲ್ಲ. ನನಗನ್ಸತಿ ನೀನ ನಾನು ಹಿಂದ್ ಬಿದ್ದಂಗ ಕಾಣತ್ತೈತ್ ನನಗ. ಹೋಗಲ್ ಬಿಡ ಗಂಗ, ಇವತ್ತು ಕರೆನ ನಮ್ ದೇವರಾಣಿ ಮಾಡಿ ಹೇಳ್ತೀನಿ. ನೀ ಏನಾರ ಅನ್ಕೋ ಗಂಗ, ನಿನ್ ಮ್ಯಾಲ ನನ್ನ ಮನಸ್ಸು ಬಾಳ ಕಬಡ್ಡಿ ಆಡಂಗದ ಹುಡುಗ. ಏ ಮಾರ, ನನ್ನ ಮ್ಯಾಲ ನಿನ್ ಮನಸ್ಸು ಬಾಳ ಆಗ್ಬಿಟ್ಟೈತೆ. ಮನಸ್ಸು ಇಲ್ಲಡೆ ಮನಸ್ಸು ಆಗೈತಿ, ಮನಸ್ಸು ಕೆಟ್ಟೈತಿ ಅಂತೇಳಿ
ಏನಾರ ಗದ್ಲ ಎಬಿಸಿ ನಾಳೆ ನಮ್ಮ ಅಪ್ಪ ಗೊತ್ತಾತಂದ್ರ ಗೊತ್ತೈತಿಲ್ಲ ನಮ್ಮ ಅಪ್ಪ ಹೆಂಗದನವ ಇಲ್ಲಡೆ ನಿಂದು ನಂದು ಸೊಂಟ ಮುರಿಯಂಗ ಲಗಾಸ್ತಾನ ಸೊಂಟ ಅಲ್ಲ ಆಮೇಲೆ ಸೊಂಟ ಮುರ್ಕೊಂಡು ಬಸ್ ಸ್ಟ್ಯಾಂಡ್ ಭಿಕ್ಷೆ ಬಿಡ್ಬೇಕಾಗತಿ ಎಮ್ಮೆ ತಾಯಿ ಅನ್ಕೊಂತ ಬಾಳ ಚಲೋನ ಆತಲ್ಲ ಬಿಸ್ನೆಸ್ ಮಾಡಾಕ ಏನಕ್ಕ ಬ್ರಿಗೇಡಿದ್ಯಾ ಮರೇ ನೀನೆ ಬಾಳ ಚಲೋ ಅಲ್ಲ ನಾನ್ ಇವನು ಚಲೋ ಅಂತ ಹೇಳಿದ್ರು ನಮ್ಮಪ್ಪ ಬಡಿತಾನ ಬೇಡ ಅಂತ ಹೇಳಿದ್ರ ನಿಮ್ಗೆ ಬಾಳ ಚಲೋ ಆತಲ್ಲ ಮುರಿದ್ರ ಬಾಳ ಚಲೋ ಆತಲ್ಲ ಬಿಸ್ನೆಸ್ ಮಾಡಕ್ಕ ಅಂತ ಮರೇ ಅದೇಂಗ್ ಚಲೋ ಆಕತಿ ಅಷ್ಟೇ ತಿಳಿಗಿಲ್ಲ ನಿಮ್ ನೋಡ್ಗಂಗ ನಿಮ್ಮ ಅಪ್ಪ ಬಂದು ನನ್ ಸೊಂಟ ಮುರ್ನ ಇಟ್ಕ ಅವಾಗ ನೀನು ನನ್ನ ಹೆಂಡತಿ ಆಗಿರ್ತೀಯ ಅವಾಗ ನಮ್ಮ ಉಪಜೀವನದ ಬಗ್ಗೆ ನನ್ನ ಕೊಳ್ಳಾಗ ಒಂದು ಹಾರ್ಮೋನಿಯಂ ಹಾಕಿ ನಿನ್ನ ಕೈಯಾಗ ಒಂದು ತಾಳ ಕೊಟ್ಟ ನಾವಿಬ್ರು ಬಸ್ ಸ್ಟ್ಯಾಂಡ್ನಾಗ ಹಾಡಾಕ್ ಹತ್ತಿದ್ವಿ ಅಂದ್ರ ನೋಡಿದ ಜನ ನಮಗ ಕೊಟ್ಟಿದ್ದ ಏನ ರೊಕ್ಕ ಅಂದೆ ವೆಂಕಟರಮಣ ಗೋವಿಂದ ಏನು ಚಲೋ ಪ್ಲಾನ್ ಹಾಕಿಯ ಗಣಮಗ ಅನ್ನಬೇಕು ನಿನಗ ಏ ಮರಯ್ಯ ನೋಡ ನೀ ನನ್ನ ಪ್ರೀತಿ ಮಾಡುದು ಬೇಡ ಅದು ನಮ್ಮ ಅಪ್ಪಗೆ ತಿಳಿದು ಬೇಡ ನಮ್ಮ ಅಪ್ಪ ಬಂದು ನಿನ್ನ ಸೊಂಟ ಮುರಿದು ಬೇಡ ನೀನು ನಾ ತಾಳ ಹಿಡ್ಕೊಂಡು ಬಾರ್ಸ್ಕೊಂಡ ಭಜನೆ ಮಾಡ್ಕೊತ ಬಸ್ ಸ್ಟ್ಯಾಂಡ್ ಭಿಕ್ಷೆ ಬಿಡೋದು ಬೇಡ ನಿನ್ನ ದಿಕ್ಕಿಗೆ ನಮಸ್ಕಾರ ನಮಗ್ ಬೇಡ ಯಪ್ಪ ಇದು ಚಲೋ ಅಲ್ಲ ಹೇಗಂಗ ಹಿಂಗ ಮರಗೋಸುದು ಚಲೋ ಅಲ್ಲ ಹಂಗೆಲ್ಲ ಆಸೆ ಇಟ್ಕೋಬೇಡ ನೀನು ನೋಡು ನಮ್ಮ ಅಪ್ಪ ಹೇಳ್ತಾನ ನೀನು ಸಣ್ಣಕ್ಕಿವ ಬ್ಯಾಡ ಅಂತವೆಲ್ಲ ಮಾಡ್ಬೇಡ ನಿಗುದಿಲ್ಲ ನನಗ ಅಂತಾನ ನಾ ದೊಡ್ಡಕ್ಕೆ ಹಾಕಿನಲ್ಲ ಅವಾಗ ಹೌದೌದು ಅಂದೆಲ್ಲ ಮಾತಿಗೆ ಮಾತು ಬಿರ್ಸಿ ನಡೆದಿರ್ಬೇಕು ಅಷ್ಟ್ರೊಳಗೆ ಚಲೋ ಮಾಡ್ಬಿಟ್ಟದ್ರಿಪ್ಪ ಇದು ನಾ ಇನ್ನೂ ಸಣ್ಣ ಹಾಕಿದ್ದೀನಿ ಮುಂದೆ ದೊಡ್ಡ ಕದೇನಿ ಅಂತ ಹೇಗೆ ನೀ ಹಿಂಗ ಅನ್ಕೊಂತ ಕುಂತೆ ಅಂದ್ರ ನೀ ಇದ್ರಾಗ ಮುದುಕಿ ಆಗೈತೀಯ ಅವಾಗ ನಿನ್ನ ಮಾಡ್ಕೊಂತಾರ ಯಾರು ಅವ್ರು ಬಿಡ ಮದುವೆ ಆಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ನಮ್ಮ ಅಪ್ಪ ನಗನ ನೋಡ ನಮ್ಮ ಅಪ್ಪಗೆ ನೀರಾಕ ನನ್ನ 10 ಮಂದಿ ಮಕ್ಕಳದಾರನ ಗಂಡ ಅಂದ್ರ ನಾನ ಹೆಣ್ಣಂದ್ರ ನಾನ ಹಂಗ ಗಂಡ ಮಗನ ಬೆಳೆಸಾಳ ನಾ ಹಂಗ ಇದ್ ಬಿಡ್ತೀನಿ ನೋಡ್ ನಂಗ್ ಮದುವೆ ಆಗ್ಬಿಟ್ಟ ನಿಮ್ಮ ಅಪ್ಪಗ ಗಂಡ ಮಗ ಅಂತ ಜಾಪಾನ್ ಮಾಡೋದ್ರೊಳಗ ಇಲ್ಲಿ ಕುಂತ್ರಾರಲ್ಲಿ ಅಡಮಟ್ಟ ಮಂದಿ ಕೊಡಿ ಅದ್ರಾಗ ಯಾರು ಹಾಕೊಂಡು ನಮ್ಮ ಇಲ್ಲಿ ಹಾಲನ್ನು ಹೋಗಿ ಕರ್ಕೊಂಡು ಹೋಗಿ ನಿನ್ನ ಮುಂದಕ್ಕೆ ಬಂದಿರ್ತಾರ ನನ್ನ ಮಳ್ಳ ತಿಳ್ಕೊಂಡನೆ ಯಾರೆಲ್ಲ ಅಕಸ್ಮಾತ್ ನನ್ನ ಮುಂದಕ್ಕೆ ತರ್ತೀನಿ ಅಂತೇಳಿ ಬಂದ್ರೆ ಹಿಂದಕ್ಕೆ ಒದ್ಯಾಕೆ ನೀನು ಅಕ್ಸಲ್ ಇಡೋಪದ ಕತ್ತಾಗಿದ್ದು ಏನಾರ ಕೇಳಿ ಹೇಳಿ ಯಾವ ಮಾಡಿ ಜಾರ್ಕೊಳಕ್ ಪ್ರಯತ್ನ ಮಾಡಬೇಡ ಈಗ ಹಿಂಗಾದ್ರ ಮುಂದೆ ಹೆಂಗ ಅಂತ ಸೋದರತ್ತಿ ಮಗಳಾಗಿದ್ರ ಇಷ್ಟೊತ್ತಿಗೆ ಅದ್ರ ಕತ್ತಿನ ಬೇರೆ ಹೇಳ್ಕೊಂಡು ಹೋಗಿ ಯಾವ್ದಾರ ಗುಡಿ ತಾಳಿ ಕಟ್ಟಿ ಬರ್ತಿದ್ಯಾ ಬಾಳ ತಲೆ ಕೆಡಿಸ್ಕೊಂಡೇನ ಹೌದಂಗ ಈ ನನ್ನ ಆಸೆ ನಿರಾಶೆ ಮಾಡಬೇಡ ಗೋಪಿ ನಿನ್ನ ಮನಸ್ಸು ನೋಯಿಸ್ಬೇಕಂತ ಹೇಳಿ ನಾ ಈ ಮಾತು ಹೇಳಿಲ್ಲ ನೋಡು ನಾ ನಿನ್ನ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಂಡ ಸಲುವಾಗಿ ಇಲ್ಲಿ ತನಕ ನಿನ್ನ ಕಾಡ್ತಿದ್ದಾಳ ಮಾರಯ್ಯ ನನಗೂ ನಿನ್ನ ಮನಸ್ಸು ಬಾಳ ಕೆಡ ಬರ್ತೈತಿ ನೀನ ಬೇಕು ಅಂತ ಹೇಳಿ ಅಂತೂ ಒಪ್ಪಿಗೆ ಸಿಕ್ಕಂಗ ಆತಲ್ಲ ಇನ್ಯಾಕ ತಡ ಮಾಡ್ತೀಯ ಹೋಗಿ ಒಂದು ಚಿನ್ನದಂತ ಪಡ
ತಾಳಿ ಕಟ್ಟದಿದ್ರ ನನ್ನ ಹೆಸರು ಗೋಪಿನೇ ಅಲ್ಲ. ಹೊರ್ಕೊಬಿಡ ಬರ್ಮ ವಾಂಟಿ ಜೀವ ಕಳಿದಂದ್ರ ಬಾಳ ಬ್ಯಾಸ್ರ. ಅಂದ್ರ ಎಲ್ಲರ ಹಕ್ಕಿ ನೋಡಿನ ಹಕ್ಕಿ ಮಾತ್ರ ಐತಿ. ಆ ಹಕ್ಕಿ ನನಗೆ ದಕ್ಕೈತಲ್ಲ ಅಂತ ವಿಚಾರ ಮಾಡಾಕತ್ತೇನೆ. ಹಕ್ಕಿ ಸಲುವಾಗಿ ಚಿಂತೆ ಮಾಡಿದ್ರೆ ಹೆಂಗ ಅಂತಾನೆ. ನಿನ್ನ ಜೀವಕ್ಕ ಜೀವ ಕೊಡುವ ದೋಷ ಇರುವಾಗ ಅದೇ ಹಕ್ಕಿ ಅಂತ ನನ್ನ ಮುಂದೆ ಹೇಳಬಾರ್ದಾನು. ಹೋಗಿ ಬಿಡ್ಲೇ ಬರ್ಮ, ಸಮಯ ಬಂದಾಗ ಹೇಳ್ತೇನೆ. ಹೆಂಗ ನೀರ್ ಬಿಡ ಕೆಲಸ ಅದ ನಿನ್ನ ಪುಣ್ಯಪ್ಪ. ಅಲ್ಲಿ ಇಲ್ಲಿ ಅಲಿದಾಡುವಾಗ ಕರ್ಕೊಂಡು ಹೋಗಿ ನನಗೊಂದು ಕೆಲಸ ಕೊಡ್ಸಿದಿ. ನೋಡ್ಕೊಳಪ್ಪಿ, ನೀ ಮಾಡಿದ ಉಪಕಾರ ಈ ಜಲಮದಾಗ ಮರೆಯಂಗಿಲ್ಲ. ಅದಕ್ಕ ಅನ್ನೋದು ಫ್ರೆಂಡ್ಶಿಪ್ ಅಂತ. ಫ್ರೆಂಡ್ಶಿಪ್ ಅಂದ್ರು ಒಬ್ಬರಿಗೊಬ್ರು ಅದಕ್ಕೆ ಅವರ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದ್ರಾಗ ಇರುದು ಮಜಾ. ಅಂತೂ ಗೆಳತನ ಬಗ್ಗೆ ಬಾಳ ಕವಿ ಒಳ್ಳೆ ಮಾಡ್ದಂಗ್ ಮಾಡಕತ್ತಲ್ಲ. ಏನಾರ ವಿಷಯ ಆಯ್ತೇನ? ಏನ ನಿನ್ನ ತಿಳಿದವನೇನಲ್ಲ, ಸುಮ್ನ ಮಾತಿಗೆ ಬಂತ ಅದಕ್ಕೆ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕತ್ತ. ನೋಡ್ಬೇಕು, ನಾನೀಗ ನಿನ್ನ ಜೊತೆ ಮಾತಾಡಕತ್ತೀನಿ. ನನ್ನ ನಳದ ಕೆಲಸನ ಮರ್ತು ನಿಂತು ಬಿಟ್ಟೆ ನೋಡ. ಅಂತ ಕೆಲಸ ಯಾವ್ದಪ್ಪ ಅದು? ಅದಪ್ಪ ನೀರು ಬಿಡುದು. ವರ್ಮ, ನೀರ್ ಬಿಡುದು ಬಿಡ್ತಿ, ಸ್ವಲ್ಪ ಹುಷಾರ್ಲೆ ಬಿಡು. ಬಿಡುದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೇದಿ ಅಂದ್ರ ಮುಂದಿನ ಹೇಳ್ಬೇಡ, ನನಗೆ ತಿಳಿದೈತಿ. ವರ್ಮ, ಚಿಕ್ಕ ಕೆಲಸ ಕೇಳ್ಕೊಂಡು ಹುಚ್ಚು ಮಂಗೆ ನಂಗಾಗಿ ಅಡ್ಡಾಡಕ್ ಹೋಗ್ಬೇಡ. ನಾ ಬರ್ತೀನಿ. ನಕ್ಕೊಂತ ಮಾತಾಡ. ಇವತ್ತ್ಯಾಕೆ ಹಿಂಗ್ ಮಾತಾಡಕತ್ತೇನ? ಹೋಲಿ, ಇವನ್ ವಿಷಯದಾಗ ನಾ ಬಂದ್ ಕೆಲ್ಸನ ಮಾರ್ತ್ ನಿಂತು ಬಿಟ್ಟೇನಿ. ಕರೆಂಟ್ ಹೊರಟದ್ ಜೋರಾಗಿ ಬಂದಂಗ ಕಾಣಿಸ್ತೈತಿ. ಪಂಪಸ್ಗೆ ಹೋಗಿ ಕರೆಂಟ್ ಬಟನ್ ಒತ್ತಿ ಬಂದು ಲಾರಿಯ ಬಗ್ಗೆ ತಿಳಿದುಕೊಂಡ ಬರಲೋದ ಶಿವರಾಜ್ ಇನ್ನೂ ಬರಲಿಲ್ಲ. ರಾಮನ ಕರ್ಕೊಂಡ ಬಾ ಅಂತ ಹೇಳಿದ ಗುಮಾಸ್ತರು ಇನ್ನೂ ಬರಲಿಲ್ಲ. ಸರಿಯಾದ ಸಮಯಕ್ಕೆ ಕೂಳು ತಿಂದು ನಾಯಿಗಳು ಎತ್ತಿತ್ತಲಾಗಿ ಕೆಲಸವೇ ಮಾಡಲಾರದು. ಇದರ ಹಿಂದೆ ಏನಾದರೂ ನಡೆದಿರುವುದೇ? ಅದು ನನಗೆ ತಿಳಿದ ಹಾಗೆ ಎಂದಿಗೂ ಸಾಧ್ಯವಿಲ್ಲ. ಯಾಕಂದರೆ ನನ್ನ ಕೈಯಲ್ಲಿ ಇರಬೇಕು. ನಂಬಿಕೆ ಸುವಾಸಿಕರಂದರೆ ನಿಮ್ಮಂತವರಿರಬೇಕು. ನಮಸ್ಕಾರ ಪ್ರಿಯರಾಜ್. ನಮಸ್ಕಾರ ಮಾಡಬೇಕಾದ್ರೆ ನೀವಲ್ಲ, ನಾವು. ಅಂತೂ ನನ್ನ ಮೊದಲ ಪರೀಕ್ಷೆಯಲ್ಲಿ ಗೆದ್ದ ವೀರಂದರೆ ನೀನೆ. ಇದು ಮಹಾ ಕೆಲಸ. ಇದಕ್ಕಿಂತ ಯಾವುದೇ ಅನಾಹುತ ಕೆಲಸವಾದರೂ ಅದನ್ನು ಚಿಟಿಕೆ ಹೊಡೆದು ಮುಗಿದರೊಳಗಾಗಿ ಮುಗಿಸುವ ಸಾಮರ್ಥ್ಯ ನೋಡಿ ಪ್ರೇಮರಾಜ್, ನೀವು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಯಾವುದೇ ಕೆಲಸವಿದ್ದರೂ ಅದನ್ನು ಸರಿಪಡಿಸಿಕೊಂಡು ಹೋಗುವುದು ನನ್ನ ಕೆಲಸ. ನೀವಿನ್ನು ನಿಶ್ಚಿಂತೆಯಾಗಿರಬಹುದು. ಮತ್ತೊಬ್ಬರಿಂದ ಕೇಳಿ ತಿಳಿದುಕೊಳ್ಳುವಷ್ಟು ಮುಟ್ಟಾಳನಲ್ಲ ನಾನು. ಇಲ್ಲಿಗೆ ಬರುವ ಮೊದಲು ಎಲ್ಲ ವಿಷಯವನ್ನು ತಿಳಿದುಕೊಂಡೇ ಬಂದಿದ್ದೇನೆ. ನಾವು ದಣಿದಿರುವಂತೆ ಕಾಣುತ್ತದೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ಎಲ್ಲಿಗೆ ಬಂತು? ಎಲ್ಲಿಗೆ ಬಂದು ಕೊಡ್ದ ಏನೈತ್ರಪ್ಪ? ಜಬರ್ಸ್ ಕರ್ಕೊಂಡ ಬಂದೇನೆ. ನೀವ್ ಹೇಳಿದ ಕೆಲಸ ಯಾವಾಗಲೂ ರೆಡಿನ. ನಮಸ್ಕಾರ ಸೌಕರ್ಯ. ಯಾಕೋ ತಮ್ಮ ಗುಮಾಸ್ತರ ಕಡೆ ಬರೋ ಹೇಳಿದ್ದರಂತೆ? ಬಾ ಅಂತ ಹೇಳ್ಬೇಕಲ್ಲ ತಮ್ಮ. ಬಾ ಅಂತ ಹೇಳದಕ್ಕೆ ನಡೀತಿತ್ತು ಹೆಂಗನ ಮೇವಾರ. ನಮ್ಮ ತಂದೆ ಮಾಡಿದ ಸಾಲದ ವಿಷಯ ತಮ್ಮ ಗುಮಾಸ್ತರ ಎಲ್ಲ ವಿವರಿಸಿ ಹೇಳಿದ್ದಾರೆ. ಅಂತೂ ನಿಮ್ಮ ತಂದೆ ಮಾಡಿದ ಸಾಲ, ನಿಮ್ಮ ಎಲ್ಲ ವ್ಯವಹಾರವನ್ನು ತಿಳಿದುಕೊಂಡು ನಿಮ್ಮ ತಂದೆ ಮಾಡಿದ ಸಾಲವನ್ನು ತೀರಿಸಿ ಹೋಗಕ್ಕೆ ಬಂದಂಗಾಯ್ತು. ನೋಡ್ರಾಮ, ಏನೋ ನಮ್ಮವ್ರು ಅಂತೇಳಿ ಇಷ್ಟು ದಿವಸ ಸುಮ್ಮನೆ ಇದ್ವಿ. ಇನ್ನು ಮುಂದೆ ಇರಕ್ ಬರೋದಿಲ್ಲ. ಏನ ಕರೆ ಕಳಿಸಿ ಕೊಟ್ಟಿದ್ದಕ್ಕೆ ಒಂದು ಕಿಮ್ಮತ್ ಕೊಟ್ಟು ಬಂದು ಏನ್ ಕೊಡ್ಬೇಕಾಗೈತಿ? ಪೈಸಾ ಕೊಟ್ಟು ಹೋದ್ರೆ ಯಜಮಾನ್ರ, ನಮ್ಮ ತಂದೆ ಮಾಡಿದ ಸಾಲನ
ನಾ ಸಣ್ಣವಿದ್ದಾಗ ಎಲ್ಲಾ ತೀರ್ಸ್ಯಾರ ಅಂತ ನೀವ ಒಂದ್ಸಲ ನನ್ ಮುಂದೆ ಹೇಳಿರಿ. ಮತ್ತೀಗ ಇಷ್ಟು ಸಾಲ ಐತಂದ್ರ ನಾವ್ ಎಲ್ಲಿಂದ ತಂದು ಕೊಡ್ಬೇಕ್ರಿ? ನಿಮ್ಮ ತಂದೆ ಮಾಡಿದ ಸಾಲವನ್ನು ಇಷ್ಟ ತಾವೆಲ್ಲ ಹೇಳಿವಿ, ಅದೆಲ್ಲ ಹಾಳ್ಕೊಡೋಣ. ನಮ್ಮ ಮುಂದೆ ಏನು ಹೇಳ್ಬೇಕಾಗಿಲ್ಲ. ಏನ್ ಕೊಡ್ಬೇಕಾಗೈತಿ ಅಷ್ಟು ಕೊಟ್ಟು ನಮ್ಮ ಹೊಸಲ ದಾಟ್ ಪರಿಣಾಮ ತಿಳಿಕಲ್ಲ. ತಿಳಿಯಿತು ಯಜಮಾನ್ರೆ, ತಾವು ಆಡುವ ಮಾತು ಚೆನ್ನಾಗಿ ತಿಳಿಯಿತು. ನಮ್ಮಂತ ಬಡವರು ಅಲ್ಪರು ತಮ್ಮ ಮುಂದೆ ಜೀವಿಸಬಾರ್ದು ಅಂತ ಅದಕ್ಕೆಲ್ಲ ಮಕ್ಕಳು ಹೇಳಿದೆ. ಎಪ್ಪಾಯಿಗಳಿಗೆಲ್ಲ ಮೋಸಕ್ಕೆ ಅಂತ. ಆದ್ರೆ ನಮ್ಮಪ್ಪ ನೀ ತಲೆ ಮೇಲೆ ಮಾತಾಡ್ದವ, ನೀ ಇದ್ರ ಬಗ್ಗೆ ಬಹಳ ವಿಚಾರ ಮಾಡ್ಬೇಡ ಅಂತಂದ. ನೋಡ್ರಿ ಯಜಮಾನ್ರ, ನಮ್ಮ ತಂದೆ ಮಾಡಿದ ಸಾಲ ಇನ್ನೂ ಅಲ್ಪ ಸ್ವಲ್ಪ ಉಳಿದಿದ್ರ ಹೇಳ್ಬಿಡ್ರಿ. ಅದಕ್ಕೊಂದಿಷ್ಟು ಕಾಲ ಕಣ್ಣೀರು ನನ್ನ ಮುಂದೆ ತೋರಿಸಬೇಡ. ಏನಾಯ್ತು ಕೊಡ್ತೋಳಿ ಶೇಖಮ ಆಗಲ್ರಿ. ಏನಾರ ಉಳಿದಿದ್ದು ಹೇಳ್ಬಿಡ್ರಲ್ಲ. ಕುಮಾರ್ತಿರಿ, ಇವರ ಸಾಲದ ಬಾಬತ್ತು ಎಷ್ಟಿದೆ ಎಂದು ಸರಸಗತವಾಗಿ ಹೇಳಿ. ನೋಡ್ರಪ್ಪ, ನಿಮ್ಮ ತಂದೆ ಮಾಡಿದ ಸಾಲ ನೀವಿನ್ನೂ ಚಿಕ್ಕವರಿದ್ದಾಗ 5,000 ಐತ್ ನೋಡ್. ಇದೇನ್ರಿ ಕುಮಾಸ್ತ್ರ? ಕೇಳು ರಾಮಪ್ಪ, ಅರ್ಥಕ್ಕೆ ಬಾಯಾಕಕ್ ಹೋಗಬೇಡ. ನೋಡಿಲ್ಲ, ನನಗೂ ಒಟ್ಟು ನೆವರು ಕಾಣಂಗಿಲ್ಲ. ಸರಿ ತೋರಿಸ್ತೀನಿ. ಹೌದಾ? 5,000 ರೂಪಾಯಿ ಐತ್ ಬಾ. 5,000 ಹಸುನಿಗೆ 5,000 ರೂಪಾಯಿ ಬಡ್ಡಿ ಐತ್ ನೋಡಪ್ಪ. ಇದಕ್ಕೆ ರಾಮಪ್ಪ ಸೌಕರ್ಯ ಬಡವರ ಹೊಟ್ಟೆಯ ಮೇಲೆ ಸಾಲದ ರೂಪ ನಮ್ಮ ಬರಿ ಹಾಕಬೇಡ್ರಿ. ನಮ್ಮ ತಂದೆ ಮಾಡಿದ ಸಾಲ ಎಲ್ಲ ಮುಚ್ಚೇನ್ರಿ. ಮತ್ತೆ ಇಷ್ಟು ಸಾಲ ಐತಂದ್ರೆ ನಾವ್ ಎಲ್ಲಿಂದ ತಂದು ಕೊಡ್ಬೇಕ್ರಿ? ಎಲ್ಲಿಂದ ತಂದು ಕೊಡ್ಬೇಕಂದ್ರೆ ಇದ್ದ ಒಂದು ಮನೆಯನ್ನ ಮಾರಿ ನಿಮ್ಮ ತಂದೆ ಮಾಡಿದ ಸಾಲದಿಂದ ಋಣಮುಕ್ತನಾಗು. ಅದು ಸಾಧ್ಯವಾಗದಿದ್ದರೆ ಇದ್ದ 1 ಎಕರೆ ಜಮೀನನ್ನು ಒತ್ತಿ ಹಾಕಿ ಸಾಲ ತೀರಿಸು. ಅದು ಸಾಧ್ಯವಾಗದಿದ್ದರೆ ನೀನು ಹೇಳ್ತಿ ಅಂತೇಳಿ ಚಿಕ್ಕ ಚಿಕ್ಕಂತ ಬುಗುಳಿದ ನಿನ್ನ ಬಾಯಿಗಳ ಹಲ್ಲು ಭೂಮಿಗೆ ಬಿದ್ದಾವು. ಏನೋ ಶ್ರೀಮಂತರು ಅಂತ ಇಲ್ಲಿವರೆಗೂ ಅಂತ ಅನಿಸ್ಕೊಂಡು ಸುಮ್ಮನೆ ನಿಂತ್ರೆ ನನ್ ಪಕ್ಷಲಲ್ಲ ಎಷ್ಟು ವಿಷಯ ಪಟ್ಟಿಯೊಳಗೆ ಕೊಡುವ ಸಾಲದ ವಿಷಯ ಕೇಳಿ ಅದನ್ನು ಬಿಟ್ಟು ನಿನ್ನ ಹೇಳ್ತಿ ಚಾರದಾಸ್ ಅಂತ ಹೇಳು ಇಂತ ಲುಚ್ಚ ನನ್ನ ಮಗನ ಬದ್ಮಾಸ್ಮನ್ ಮಗ ಅದಾರ. ಈ ಮಗನ ಮಗ್ಗುಲ್ಲ ಪುಡಿ ಪುಡಿ ಆಗಂಗ್ ಮಾಡ್ಬೇಕ್ರಿ. ನನ್ನ ಎಲ್ಲವೂ ಪುಡಿ ಪುಡಿ ಮಾಡುವುದು ನಿಮ್ಮಿಂದ ಆಗದು. ಈ ನಿಮ್ಮ ಕತ್ತಿ ನಾಯಿ ಯಜಮಾನ ಹಾಗೆ ಅನ್ಯಾಯದ ಹಣದಿಂದ ಬೇದಿಲ್ಲ. ನಾನು ಪವಿತ್ರವಾದ ನನ್ನ ತಾಯಿ ಇದೆ ಹಾಲು ಕುಡಿದ ಬೇರೆ ಈ ದೇಹ ನಿಮ್ಮನ್ನು ಕಬ್ಬನೇ ಬಿಡುವುದಿಲ್ಲ. ಹಾಗೆ ಕೂತಿರುವಾಗ ಕಿಪ್ಪುಳಿಯೋ ಕೊಟ್ಟಿ ನನ್ನ ಮಗನೇ. ನಮ್ಮ ಗೋಯದೊಳಗ ಬಂದ ಬೇಕಿಯನ್ನು ನಾವು ಹಾಗೆ ಕಳಿಸುವುದಿಲ್ಲ. ತೋರಿಸುವವರೆಗೂ ಸುಮ್ಮನೆ ನಿಂತಿರೋದು ನಾನೇನು ಹೇಳಿಲ್ಲ ತೋಕರ. ನಿಜವಾಗಿಯೂ ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ ಗಂಟೆಯಲ್ಲಾಗಿದ್ರೆ ನನ್ನೊಮ್ಮೆ ಹುಟ್ಟಿರೋರು ಈ ಸಮಯದಲ್ಲಿ ನೀನು ಯಾಕೆ ಬಂದಿ? ಈ ಬರೆದಿದ್ದಾರೆ ಈ ಮಗನೇನು ಹೋಗಲಿ ಬಿಡಿ ಯಜಮಾನ್ರಿ. ರಾಮ, ಈಗ ಮನೆಗೆ ಹೋಗು, ಆಮೇಲೆ ವಿಚಾರ ಮಾಡಿದ್ರೆ. ಆಯ್ತು, ಬರ್ತೀನಿ. ಹಾ ಹೋಗು. ಇದೇನು ಯಜಮಾನ್ರಿ, ತಾವೇ ತೀರಿದವರಾಗಿ ಈ ರೀತಿ ಮಾಡುವುದೇ? ನೀವಾಡಿದ ಮಾತು, ಅವನಾಡಿದ ಮಾತು ನಾನು ಒಳಗೆ ಕುಂತು ಸರಿಯಾಗಿ ಕೇಳ್ತೇನೆ. ಇದಕ್ಕೆ ಏನು ಮಾಡಬೇಕೆಂಬುದನ್ನು ನಾನು ಒಳಗೆ ಹೇಳಿಕೊಡ್ತೇನೆ. ಸಮಾಧಾನದಿಂದ ಒಳಗೆ ನಡೆಯಿರಿ. ಊಟ ಮಾಡೋಣ. ಬಾರೇ ನನ್ನ ಅರಗಿ. ನಾನು ಯಾರು
ಕೇಳುವ ನನ್ನ ಚಕೋರ ಪಕ್ಷಿ, ನಾನು ಸುತ್ತ ಹಳ್ಳಿಗೆ ಹಮ್ಮಿದ ರಾಜ್ಕುಮಾರ್ ಅಂತ. ನೋಡಿ, ನೀವು ಯಾವ ಹಳ್ಳಿಗೆ ಹಮ್ಮಿರಾದ್ರಿ ಅದರಿಂದ ನನಗೇನಾಗ್ಬೇಕಾಗಿದೆ? ಕಾರಣ ನೀವಿಲ್ಲಿ ಯಾಕೆ ಬಂದ್ರಿ ಅಂತ ಅಷ್ಟೇ ಹೇಳಿ. ನೋಡಲಿಕ್ಕೆ, ನಿನ್ನ ಜೊತೆ ಮಾತನಾಡಲಿಕ್ಕೆ, ನಿನ್ನ ಜೊತೆ ಬೆರೆಯಲಿಕ್ಕೆ. ನೋಡಿ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ. ಇಲ್ಲವಾದ್ರೆ ನೀನು ಪರಿಣಾಮ ಗಟ್ಟದಾಗಲಿಕ್ಕಿಲ್ಲ ಅಷ್ಟೇ. ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. ಸುಂದರವಾದ ಈ ನಿನ್ನ ದೇಹ ರುಚಿ ಹೀರಲು ಬಂದಿರುವೆ. ಎಲ್ಲೋ ಕಪ್ಪಿ, ಹೆಣ್ಣಿನ ರುಚಿ ನೋಡಲು ಬಂದಿರುವ ಕಪ್ಪಿ ಸುಮ್ಮನೆ ಹೊರಟು ಹೋದ್ರೆ ಸರಿ. ಇಲ್ಲಿ ಹೋದ್ರೆ ನಿನ್ನ ಪರಿಣಾಮ ಗಟ್ಟದಾಗಲಿಕ್ಕಿಲ್ಲ ಅಷ್ಟೇ. ನನ್ನ ಪ್ರಮಾಣ ನಟ್ಟವನ್ನೇ ಮಾಡಲು ಬಂದ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಒಂದು ಮಾತು ಹೇಳ್ತಾ ಇದ್ದೀನಿ, ಒಂಟಿಯಾಗಿ ಸಿಕ್ಕಿರುವ ಹೆಣ್ಣಿನ ಜೊತೆಗೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗುತ್ತಿಲ್ಲ. ನಾಚಿಕೆ ಪಡುವ ವಿಷಯದಲ್ಲಿ ನೀನೊಂದು ಹೆಣ್ಣು, ನಾನೊಂದು ಗಂಡು. ಬಾರಿ ನನ್ನ ಅರಗಿ ಒಂದು ನಾನೊಬ್ಬಳು ಮದುವೆಯಾದ ಹೆಣ್ಣು. ನಡೆಯುತ್ತೆ? ಗೊತ್ತು, ನನಗೆ ಗೊತ್ತು. ನೀನು ಯಾರು, ಇಲ್ಲಿಗೇಕೆ ಬಂದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ವೇಳೆ ಹಾಳು ಮಾಡದೆ ನನ್ನವಳಾಗಿ. ನಾಚಿಕೆ ಇಲ್ಲದ ನರಾಧಮ, ಒಂಟಿಯಾದ ಹೆಣ್ಣನ್ನು ಸಿಕ್ಕಿ ಅಂತ ತಿಳ್ಕೊಂಡು ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗುದಿಲ್ಲ ನಮ್ಮ ಬಂಡ ಜನ್ಮಕ್ಕೆ. ಮಾತು ಬೆಳೆಸ್ಬೇಡ, ಸುಮ್ಮನೆ ಇಲ್ಲಿಂದ ಕಾಲ್ತೆಗೆ. ಇಲ್ಲಿಂದ ಕಾಲ್ ತೆಗೆಯುವ ಚಿನ್ನ, ಅದು ಹಾಗೆ ಅಲ್ಲ. ನಿನ್ನಿಂದ ಸುಖ ಮಟ್ಟಾಗ ಮಾತ್ರ. ಅದೆಂದಿಗೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಹೆಣ್ಣು ಒಲಿದರೆ ನಾರಿ, ಮುರಿದರೆ ಮಹಾಮಾರಿ. ಹಾಗೇನಾದರೂ ನೀ ಮಾರಿಯಾದರೆ ನಿನ್ನನ್ನು ಯಮಲೋಕದಿಂದಲೇ ಪಯಣ ಮಾಡಿಸಿ ಬಿಡುವೆ. ಸುಮ್ಮನೆ ಮಾತಿನಲ್ಲಿ ವೇಳೆ ಕಳೆಯದೆ ನನ್ನವಳಾಗು. ನಾಚಿಕೆಯನ್ನು ಬದುಕಿರಿಸಿದ ನರಾಧಮನು ನೀನು. ನಿನಗೆ ಮನೆಯಲ್ಲಿ ಅಕ್ಕ ತಂಗಿಯರು ಯಾರಿಲ್ಲವೇನು? ಅಲ್ಲಿ ಹೋಗಿ ತೀರಿಸ್ಕೋ ನಿನ್ನ ಕಾಮ ದಾಹವನ್ನು. ನನ್ನನ್ನು ಕೆಡಕಲು ಮುಂದೆ ಬಂದದ್ದಾದ್ರೆ ನಿನ್ನ ರುಂಡ ಚೆಂಡಾಡುವ ರಣಚಂಡಿ ನಾನಾಗಬೇಕಾದಿತ್ತು. ಸೀತಾ, ಸುಮ್ಮನೆ ಮಾತಿನಲ್ಲಿ ವೇಳೆ ಹಾಳು ಮಾಡಬೇಡ. ಈ ಮನ್ಮಥ ಶಿವರಾಜನ ತೋಟಕ್ಕಿಯಲ್ಲಿ ಬಂದು ಒಂದಾದು. ಒಂದು ಹೆಜ್ಜೆ ಮುಂದಿಟ್ಟು ನನ್ನನ್ನು ವರ್ಷಲು ಮುಂದೆ ಬಂದರೆ ನಿನ್ನ ಹೆಣ ಇಲ್ಲೇ ಮಣ್ಣಾಗೆ ತೋಡ್ಬಿಡ್ತೀನಿ. ನಿನ್ನಂತೆ ನಾನು ಕೈಯಲ್ಲಿ ಬೆಳೆ ಕಟ್ಟುಕೊಂಡಿಲ್ಲ ಸೀತಾ. ಕೊನೆಯದಾಗಿ ಹೇಳುತ್ತೇನೆ, ಸುಮ್ಮನೆ ನೀ ನನ್ನ ಮಾತಿಗೆ ಒಲಿದು ಬಂದರೆ ಸರಿ. ಇಲ್ಲವಾದರೂ ನಿನ್ನನ್ನು ಬಲಾತ್ಕಾರದಿಂದ ಒತ್ತೊಯ್ದು ಈ ನಿನ್ನ ಬಾ ಸೀತಾ, ಬಾ. ಪರಸ್ತ್ರೀಯರೆಂದ್ರೆ ಅಕ್ಕ ತಂಗಿಯನ್ನು ಕಾಣದ ನೀನೊಂದು ನನ್ನನ್ನು ರಥೆ ಕ್ರೀಡೆ ಆಡಲು ಕರೆಯೋದಕ್ಕೆ ಮುಂದೆ ಬಂದದ್ದಾದ್ರೆ ನನ್ನ ಕೈಯಲ್ಲಿರುವ ಕುಡುಗೋಲಿಗೆ ಹುದ್ದೆ ಆಗಬೇಕಾದಿತ್ತು. ನನ್ನ ಪ್ರಾಣ ತೆಗೆಯಲು ನಿನ್ನಿಂದಲೂ ಸಾಧ್ಯವಿಲ್ಲ. ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಂತ ಯಾಕೆ ಗಂಟಲು ಕಿರ್ಸ್ಕೊಳ್ತೀವಿ ನಾಯ ಹಾಗೆ? ನೋಡು, ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನ ಪಾಡು ನನ್ನ ಬಿಟ್ಟು ಬಿಡು. ನೀನ್ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನೀನು ಒಂದೇ ರಕ್ತಕ್ಕೆ ಹುಟ್ಟಿದವನಲ್ಲ ಅಂತ ನನಗೆ ಕಾಣಿಸುತ್ತೆ. ಯಾಕಂದ್ರೆ ನಿಮ್ಮ ವಂಶ ಪಾರಂಪರ್ಯ ಇದೆಲ್ಲ ಬಂದೈತೆ ಅಂತ ಕಾಣ್ತೈತೆ ಅಲ್ವನು? ನೀನು ಏನು ಬೇಕಾದರೂ ಅನ್ನು. ನೀ ಆಡುವ ಒಂದೊಂದು ಮಾತುಗಳು ಹೂವಿನ ಹಾಗೆ ಗನಿಗನಿಸಿ ಚುಂಬನ ಕೊಟ್ಟಂತಾಗುತ್ತದೆ. ಸೀತಾ, ಇಂದು ಬರೀ 5 ನಿಮಿಷ ನನ್ನವಳಾದರೆ ನನ್ನ ಪ್ರೇಮ ಪಲ್ಲಕ್ಕಿಯಲ್ಲಿಟ್ಟು ನನ್ನ ಮನೆಯ ಧರ್ಮ ದೇವತೆಯಂತೆ ನಿನ್ನನ್ನು ಸಾಯುವವರೆಗೂ ಪೂಜಿಸುವೆ. ಮಿಸ್ಟರ್ ಶಿವರಾಜ್ ಕುಮಾರ್,
ಗರತಿ ಎಂದು ಹೇಳಿಕೊಳ್ಳುವ ನೀ ಯಾವ ಗರತಿ? ಗೀತಾ, ನೀನು ಎಂಥವಳೆಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮಾತಿನಲ್ಲಿ ವೇಳೆ ಹಾಳು ಮಾಡದೆ ಈ ಮನ್ಮಥ ಶಿವರಾಜನ ತೋಟಕ್ಕಿಯಲ್ಲಿ ಭಾರತ ಭೂಮಿಯಲ್ಲಿ ಹುಟ್ಟಿದ ಹೆಣ್ಣಿಗೆ ಈ ರೀತಿ ಜಾಸ್ತಿ ಮಾತಾಡಿದಾದ್ರೆ ನಿನ್ನ ರುಂಡ ಚಂಡಾಡುವ ರಣ ಚಂಡಿ ನಾನಾಗಬೇಕಾಗಿತ್ತು. ನನ್ನ ರುಂಡ ಚಂಡಾಡುವ ನೀನಂತ ರಣಚಂಡಿ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಮಾತಿನಲ್ಲಿ ವೇಳೆ ಕೈಯದೆ ನೀ ಬಂದು ಒಂದಾಗು. ನಾಚಿ ಕಟ್ಟ ನಿನ್ನ ಜನ್ಮ ಕಟ್ಟ ಬೆಂಕಿ ನೀ ಏನು ಬೇಕಾದರೂ ಅನ್ನು. ಈ ಸಮಯ ನಾ ಇನ್ನು ವ್ಯರ್ಥ ಮಾಡಲಾರೆ. ಇನ್ನು ನಿನ್ನ ದೇಹ ಸುಖ ಪಡೆಯದೆ ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಯಾವ ಪಾಪಿ ನನ್ನ ಮಗನ ಕೆಲಸ ನೀಡಾವಾಗ ನನ್ನ ವಿಷಯದಲ್ಲಿ ಮಧ್ಯ ಮಾತನಾಡಲು ಬಂದಿರುವೆಯಾ? ಯಾರು ನೀನು? ನನ್ನ ಪವಿತ್ರ ಮಾತೆ ಮಗ. ನಿಮ್ಮಂತ ಶಕ್ತಿಯ ಕಾಮಾಂಧರ ತಪ್ಪನ್ನು ಮುಳ್ಳಿನ ಚಿತ್ತವಾಗಿ ಬಂದಿರುವ ನಿನ್ನ ಪಾಲಿನ ಯಮರಾಜ. ಯಮರಾಜ ಯಮರಾಜ ಸುಮ್ಮನೆ ನನ್ನ ತೊಂಡೆಯ ಬರಲಿಲ್ಲ ತೊಲಗು. ಲಕ್ಷ್ಮಣ, ಈ ಪಾಪಿಯನ್ನು ಹಾಗೆ ಬಿಡಬೇಡ. ಪಾಪಿಗಳು ಭೂಮಿ ಮೇಲೆ ಬದುಕಿರಲೇಬಾರದು. ನಿನ್ನೆಲ್ಲ ಬಲತ್ಕಾರ ಮಾಡಲು ಬಂದ ಇಂಥ ಸುಳೆ ಮಗನಿಗೆ ಏನು ಮಾಡಲಿ ಹೇಳಮ್ಮ? ಇವನ ಮುಳ್ಳದಿಂದ ರುಳ್ಳವನ್ನು ಬೇರ್ಪಡಿಸಲಿ, ಇಲ್ಲೇ ಸುಟ್ಟ ಹಾಕಲಿ. ಏನು ಮಾಡಲಿ ಹೇಳತ್ತಿಗೆ ಹೇಳು. ಹೋಗ್ಲಿ ಬಿಡಪ್ಪ, ಇದೊಂದು ಸಲ ಸಮಾಧಾನ ಮಾಡಿಬಿಡು. ಇನ್ನು ಮೇಲಾದ್ರೂ ಒಳ್ಳೆ ಬುದ್ಧಿಯನ್ನು ಕಲಿಸಿಕೊಂಡು ಒಳ್ಳೆ ಮನುಷ್ಯನಾಗಿ ಬಾಳುವುದನ್ನು ಕಲಿಸಿಕೊಳ್ಳಿ. ಪಾಪಿ ಹೇಳು ನನ್ನ ತಾಯಾಡುವ ಮಾತನ್ನು. ನನ್ನ ಅತ್ತಿಗೆ ಸಮಾಧಾನ ಮಾಡುವಂತ ಹೇಳ್ಯಾಳ. ಅಂದ ಮೇಲೆ ನಿನ್ನ ಜೀವದಾನ ಮಾಡ್ತೇನೆ. ಹೋಗ ಮಗನ. ಏನ್ ಮಾಡಿ ಬೇಕಿನ ಬೆಳಗ್ಗೆ ಹೋದನು ಇದುವರೆಗೂ ನೀನು ಊಟಕ್ಕೆ ಬರಲಿಲ್ಲ. ಅದಕ್ಕೆ ಬಿಸಿಲು ನೆತ್ತಿ ಮೇಲೆ ಬಂದ್ರು ಹಸಿದುಕೊಂಡು ಹಾಗೆ ನನ್ನ ಮಗನಂತ ಬುಟ್ಟಿ ತೆಗೆದುಕೊಂಡು ಬಂದೆ. ಅಷ್ಟರಲ್ಲಿ ಈ ಪಾಪಿ ಬಂದು ನನ್ನ ಮಾನ ಕಳೆದಕ್ಕೆ ಬೆನ್ನು ಹತ್ತಿದೆ. ನೀನು ಬಂದು ನನ್ನ ಮಾನವನ್ನ ಕಾಪಾಡಿದ್ದ ಇಲ್ಲವಾದ್ರೆ ಆ ಪಾಪಿ ಕೈಯಲ್ಲಿ ನನ್ನ ಶೀಲ ಹಾಳಾಗಿಟ್ಟು ಹೋಗಿದೆ. ನೋಡಪ್ಪ, ನೀನು ಒಂದು ಮಾತು ಹೇಳ್ತೀನಿ. ದಯವಿಟ್ಟು ಈ ವಿಷಯ ಮಾತ್ರ ನಿಮ್ಮ ಅಣ್ಣನ ಮುಂದೆ ಯಾವತ್ತೂ ಹೇಳ್ಬೇಡಪ್ಪ. ಹೇಳೋದ್ರಿಂದ ಮಾತ್ಕೊಡು. ಇಲ್ಲ ಅತ್ತಿಗೆ, ಇಲ್ಲ. ನೀನು ಆಜ್ಞೆ ಮಾಡಿ ಹೇಳ್ತೀನಿ. ಈ ಅಣ್ಣನ ಮುಂದೆ ಹೇಳೋದಿಲ್ಲ. ಆಯ್ತು, ಮಾಮನಿಗೆ ಅನಿಸುತ್ತೆ. ಮಾತಾಡೋ ಸಲ ವಿಚಾರ ನೋಡಿದ್ರೆ ಬರಮಿಗಿಂತ ಗೋಪಿನ ಬೇಷ ಅನಿಸುತ್ತೆ. ಈಗೆಲ್ಲ ಯಾಕೆ ಆ ವಿಚಾರ? ನಾವಿನ್ನೂ ಸಣ್ಣ ಹಾಕಿದೀನಿ, ಮುಂದೆ ದಂಡ ಹಾಕಿದೀನಿ ಮಗಳ. ನೀನು ಸಣ್ಣ ದೊಡ್ಡ ನಾನು ನಿರ್ಧಾರನ ಕಾಯ್ಕೊತಿದ್ದೆಪ್ಪ. ಎಷ್ಟಂತ ಕಾಯ್ಬೇಕು ನೀನ? ನಾನು ಮನ್ಯಾಗ ಕುಂತ ಬೇಸರಾಗಿತ್ತ, ಅದಕ್ಕೆ ಒಬ್ಬ ಕ್ಯಾಡೆ ಹಿಡ್ಕೊಂತ ಬಂದೆ. ಅಪ್ಪು ಮನ್ಯಾ ದಾರಿ ಕಾದ ದಾರಿನ ಬಂದಿ ಅಂದಂಗಾತಲ್ವಾ? ನೀ ಹಿಂಗ ದಾರಿ ಮ್ಯಾಗಿತ್ತಂದ್ರ ನಿನ್ನ ಹಿಂಗ ಸುಮ್ಮನೆ ಬಿಡಬಾರ್ದು ನೋಡ. ಎಲ್ಲರ ಒಂದು ವರ ನೋಡಿ ನಿನ್ನ ಮದುವೆ ಮಾಡ್ಬೇಕು. ಬಿಟ್ಟು ಹಿಂಗ ಬಿಟ್ರೆ ಇಲ್ಲಿ ಕೂತಾರಲ್ಲ ಇವರು ನನ್ನ ಮನೆ ಮುಂದೆ ಬಂದು ಬಿಡಪ್ಪ. ಪಾಪ ಎಂತ ಸಂಪನ್ ಹುಡುಗರು ಅದಾವು. ಸಲ ಏನ್ ಕೆನಾರ ಮಾತಾಡ್ತಿಲ್ಲ. ಎಲ್ಲಾರ ಹುಡುಗರು ಹೆಸರು ಕೆಡಿಸಿಟ್ಟಿನಿ. ಊರಾನ್ ಹುಡುಗರು ರಟ್ಟಿ ಕಾಡು ಹುಡುಗರು ಹೆಸರು ಕೆಡಿಸಿರ್ತಾರ ನೋಡಿ. ನಾ ಮಾಡೋದಿಲ್ಲ ಮಾಡಿ ನನಗೆ ಹೆಸರು ಹೊಡಿತಾರ. ಬಿಡಪ್ಪ ಅಲ್ಲಪ್ಪ, ನನಗೇನ ಅಲ್ಲ. ನೀ 10 ಮಕ್ಕಳು ಆಡ್ದೇನೆ. ಇರಾಕಿ ಒಬ್ಬಾಕಿ ಮಗಳ, ಒಬ್ಬಾಕಿ ಗೂಗಿ ಹಂಗ ಮನ್ಯಾಗ ಕುಂತ ಬ್ಯಾಸರಾಗಿದ್ದೆ.
ಈತನ್ ಹೋದ ಅಶೋಕ್ ಹೋದಾಗ ರಾವಣ ಇಟ್ನಲ್ಲ ಹಂಗಲಿ ನೋಡಿ ಇವ್ರು ಎಲ್ಲಿರ್ತಾರ ಬಣವಿ ಸಂಧ್ಯಾ ಆಗಿರ್ತಾರ ಅವಾಗ ಹಂಗ ಏಯಪ್ಪ ನಾನು ಇರಕ್ಕೆ ಒಬ್ಬಾಕಿ ಮಗಳು ಹೌದಿಲ್ಲ ಈ ಯಾವಾಗನು ಒಬ್ಬಾಕಿನ ಮನ್ಯಾಗ ಕುಂದ್ರ ನೀವು ಒಬ್ಬನ ಮುದುಕೇರ್ ನೋಡ್ಕೊಂಡು ಅಡ್ಡಾಡ್ತಿದ್ದು ನಂಗೆ ಬೇಸರ ಆಕತ್ತಪ್ಪ ಏನಾಗಬೇಕು ಅಂತಪ್ಪ ನೋಡ ಈಗ ನಾ ಕಣ್ಣಾಕಿದ್ದೀನಿ ಮುಂದೆ ದೊಡ್ಡ ಕೇಳಾಕಿದ್ದೀನಿ ನಿಂದು ತಪ್ಪಲ್ವಾ ನನ್ನ ಮಗ ನಾನು ನಿನಗ ಒಬ್ಬೇಕೆ ನನ್ನ ಮಗಳು ಅಂತ ಸಲಿಗೆ ಪಟ್ನಲ್ಲ ಅದೇ ನನ್ನ ತಪ್ಪು ಅದೇ ನನ್ನ ತಪ್ಪ ನೋಡುವ ಗಂಗವ್ವ ಹೆಣ್ಣು ಮಕ್ಕಳು ಮರಿ ಬಿಟ್ಟು ದಾರಿನ ಬಂದಿಲ್ಬಾರ ನೋಡುವ ಬರ ಗಣಸರಾಟ ನೋಡ್ತಾನ ಅಲ್ಲಯ್ಯಪ್ಪ ಅಲ್ಲ ನಾ ಏನ್ ತಪ್ಪು ಮಾಡಿಲ್ಲ ಅಂತಿಲ್ಲ ಆಗಲಿಂದ ಹಂಗ ವಟ 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 ಹಚ್ಚಿ ಬಾಯಿ ಮನಂಗ್ ಬಯಾಕತ್ತಿದೆ ಅಲ್ಲ ನಾನೇ ಸಣ್ಣ ಹಾಕಿದ್ದೀನಿ ಮುಂದೆ ದೊಡ್ಡಕ್ಕೆ ಹಾಕಿದ್ದೀನಿ ಅವಾಗ ಏನಾರ ಅನ್ಬೇಕ ಅದನ್ನ ಬಿಟ್ಟು ಈಗ ಬಾಯಿಗೆ ಬಂದಂಗ ಬೈತಿಯಲ್ಲ ನಾನು ಎಟ್ಟ ತಡ್ಕೋಬೇಕ್ರಿ ಬರೇ ಒಳ ಕುಂದ್ರ ಅಂದ್ರೆ ಬರೇ ಹೆಂಗಸರಾಟ ಒಳ ಕುಂದ್ರಬೇಕು ಗಂಡಸರಾಟ ಪರಿ ಪರಿ ತಿರ್ಗ್ಬೇಕನ್ನ ನಮ್ಮ ಬೇಕಿದ್ರೆ ಹಿಂಗೆಲ್ಲ ಯಾಕಾಕಿತ್ತ ಯಾವ ನೀ ಸಾಯೋ ಬದ್ಲಿ ಇದರ ಸಾಯಲಿಲ್ಲ ಅಲ್ಲ ಯಾವ ನನ್ನ ಸಂತಕ್ ನಾನು ರಗಡ ರಗಡ ಕತ್ತಿದ್ರ ನೀನು ಒಂದು ಮನೆ ಲಾಬ್ 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 ಹೊಯ್ಕೊಂತೀಯಲ್ಲ ನಿನಗೆ ನಾ ಸ್ವಲ್ಪ ತ್ರಾಸ ನೀನ್ ಹೊಯ್ಕೊಂಡ್ರೆ ನನ್ನ ಗತಿ ಏನ ಆತ್ ಬಿಡಪ್ಪ ದಾರ್ಯಾಗ ಬಂದದ್ದು ನಂದು ತಪ್ಪಾತ ನೀ ಹೇಳ್ದಂಗ ಮನ್ಯಾಗ ಕುಂದ್ರಬೇಕಾಗಿತ್ತು ಹೌದಲ್ಲ ಆತ ಇನ್ನು ಮುಂದೆ ನಾ ಮನ್ಯಾಗ ಕುಂದಿರ್ತೀನಿಯಪ್ಪ ಯಪ್ಪ ನಾನು ಈಗೇನ್ ನೀ ನನ್ ಬಗ್ಗೆ ಚಿಂತೆ ಮಾಡ ಇನ್ನು ಸಣ್ಣಕ್ಕಿದ್ರೆ ಮುಂದೆ ದೊಡ್ಡ ನೀನು ಇದೊಂದು ಕಲ್ತ ನೋಡ್ರಿಪ್ಪ ಮಾತೆತ್ತಿದ್ರೆ ಸಾಕು ನಾ ಇನ್ನು ಸಣ್ಣ ಕೆದರಿ ನಾ ಇನ್ನು ದೊಡ್ಡ ಕೆದರಿ ಏನಿ ಮಾಡ ಸುಮ್ಮನೆ ಮಾಡಿ ನಡಿ ಮನ್ಯಾಗ ಹೋದ್ರ ಬುಟ್ ರೊಟ್ಟಿ ಬರ್ದ ಗನ ತಿನ್ನಂತೀನಿ ಅಂತ ಬರೇ ಮುದುಕೆ ನೋಡ್ಕೊಂತೀನಿ ನೋಡಿ ಈ ಸೀಸನ್ ದಾಟ ಹೋಗ್ಬಾರ್ದ ಈಗಿಗೆ ಮದುವೆ ಮಾಡಲಿಲ್ಲ ಅಂದ್ರೆ ಈ ಹುಡುಗಿ ಪೂರ ದಾರಿ ಬಿಡ್ತಾದ್ರು ಅಪ್ಪ ಅಂತೇರಿ ಆದ್ರೂ ನನ್ನ ಮಗಳು ಎಂತಾಕ್ರಿ ಎಂತ ಮಗಳ್ರಿ ಬಂಗಾರದಂತ ಮಗಳು ಬಂಗಾರ ಇಲ್ಲ ಬಂಗಾರ ಮಗಳು ನನಗೆ ಬಾಕೆ ಮಗಳು ನನಗೆ ಬಾಕೆ ಬಂಗಾರದಂತ ಮಗಳಪ್ಪ ತಲೆ ಬಂಗಾರದಂತ ಮಗಳಪ್ಪ ತಲೆ ಕಟ್ಟಿ ಬಿಟ್ಲಪ್ಪ ಅಕ್ಕನ ಬಂಗಾರ ಕೂಡ ಪ್ರೀತಿ ಮಾಡಕತ್ತಿದ್ದಾರೆ ಅಕ್ಕನ ಬಂಗಾರ ಕೂಡ
ಯಾವ್ದೋ ಒಂದ್ ಮೂಡ್ನ್ಯಾಗ ಬಂದು ಮಾತಾಡೇನಿ. ಅದಕ್ಕೆ ನಾನು ಸ್ವಲ್ಪ ಕ್ಷಮಿಸ್ಬಿಡ್ರಿ. ಹಿಂಗೈತ್ ನೋಡ್ರಿಪ್ಪ ಕಾಲ. ಬಂದವ್ರ ನೋಡಿ ನೋಡ್ಲಾರ್ಗತಿ ಅದ ಅಂತ ಕೇಳಲ್ಲ. ಅವ್ರ ಹೆಸರು ಅವ್ರ ಪರಿಚಯ ಗೊತ್ತಿರ್ಲಿಕ್ಕೆ ಸುಳ್ಳ. ಅವ್ರ ಹೆಸರು ಮುಂದುವರಿರಿ ಮಾವನವ್ರಿ, ನಾನು ಅಂತ ಫೋನ್ಗೆ ಸೇರಿದ ಮನುಷ್ಯ ನಾನು ಅಲ್ಲ. ಅದಕ್ಕೆ ನೋಡ್ರಿ, ನನ್ನನ್ನು ಸ್ವಲ್ಪ ಕ್ಷಮಿಸಿಬಿಡ್ರಿ. ಯಾಕೆ ತಮ್ಮ ಹಾಗೆಲ್ಲ ಬಂದ ಯಜಮಾನ್ರೆ ಅಂದಿ. ಈಗ ಬಂದ ಮಾವನವ್ರೆ ಅಂತೇಳಲೇ ಕಷ್ಟ. ನೀನ್ ಹಿಂಗ್ ಒದರೋದು ಕರೆಯೋದು ನೋಡಿದ್ರೆ ನೀನೊಬ್ಬ ಬೇಬರ್ ಸ್ವಯಂವರ ಇದ್ದಂಗ ಕಾಣ್ತೀಯ. ಸರಿ ಸರಿ ಹಿಂಗ ಹೋತಿ ನನ್ನ ಮಗ ಬಂದ್ಬಿಟ್ಟ. ಹೋಗ್ರಿ ಕೋತಿ ನನ್ನ ಮಗನ ಹೋಗ್. ನಿನ್ನ ಜಾತಕ ಏನೆಂಬುದು ನನಗೆ ಚೆನ್ನಾಗಿ ಗೊತ್ತು. ನಿನಗ ಮಾವನವ್ರು ಅಂತ ನಾವು ಕರೆದಿದ್ ನಾವು ಉಪಯೋಗ ಮಾಡಿಕೊಂಡ ಬಿಡುದಿಲ್ಲ. ಆದಷ್ಟು ಬೇಗ ಗಂಗಾನ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿ ನಿನ್ನನ್ನು ಸಹ ಹನುಮನಿಗೆ ಊಟಿ ಕರ್ಕೊಂಡು ಹೋಗದಿದ್ರ ನನ್ನ ಹೆಸರು ಗೋಪಿನೇ ಅಲ್ಲ. ಆದಷ್ಟು ಬೇಗನೆ ಬಂದ್ಬಿಡ್ತೀನಿ. ನಾನು ಹೇಳಿದ್ದಲ್ಲ, ನಿಜವಾಗ್ಲೂ ನೀನು ಮಹಾಮಾತೆಯಮ್ಮ. ನಿನ್ನನ್ನು ಎಷ್ಟು ಕೊಂಡಾಡಿದ್ರು ಕಡಿಮೆ. ಆದ್ರೆ ಸಂಸಾರದಲ್ಲಿ ಎಷ್ಟು ತೊಂದರೆ ತೊಂದರೆಗಳು ಬಂದರೂ ಕೂಡ ಅದನ್ನು ನಿವಾರಿಸುವ ಮಹಾಮಾತೆ ತಾಯಿ. ನಿನ್ನ ನಂಬಿದ ನಮ್ಮನ್ನು ಯಾವತ್ತೂ ಕೈ ಬಿಡಬೇಡ ಅಂತ ಬೇಡ್ಕೊಳ್ತೀನಿ. ಸೀತಾ, ಒಬ್ಬಳೇ ನಿಂತು ಏನೋ ವಿಚಾರ ಮಾಡುವಂತೆ ಕಾಣುತ್ತದೆ ಅಲ್ಲ. ಬನ್ನಿ ಸ್ವಾಮಿ, ಈಗ ಬಂದ್ರ? ನೀವು ಹೊಸ ಕೆಲಸ ಏನಾಯ್ತು? ಯಾಕೆ ಮುಖ ತಪ್ಪು ಮಾಡ್ಕೊಂಡಿದ್ದೀರಾ? ಏನಾಯ್ತು ಹೇಳಿ. ಆ ಶ್ರೀಮಂತರು ಏನಾದ್ರು ಮಾತಾಡಿದ್ರ ನಿಮ್ಗೆ? ಹೇಳಿ. ಮುಖ ತಪ್ಪಿಗೆ ಮಾಡಿಕೊಂಡು ಬಂದಿರುವುದು ಒತ್ತಟ್ಟಿಗಿರಲಿ ಸೀತಾ. ಆ ಶ್ರೀಮಂತರು ಖಂಡಿತವಾಗಿ ಹೇಳ್ಬಿಟ್ರು, ಏನೆಂದು? ನಿಮ್ಮ ತಂದೆ ಮಾಡಿದ ಸಾಲ ಇನ್ನೂ ಇದೆ, ಬೇಗ ತೀರಿಸುವಂತ. ಅಯ್ಯೋ, ಅವತ್ತು ನೀವೇ ಹೇಳಿದ್ರಲ್ಲ ಎಲ್ಲ ಸಾಲ ಕೊಟ್ಟಿದೆ ಹಾಗಂತ ನೀವೇ ಹೇಳಿದ್ರೆ ಇವತ್ತು ಹೇಳಿದ್ದು ನಿಜ ಸೀತಾ. ಈಗ ಅವರ ಹತ್ತಿರ ಇನ್ನು 10,000 ಸಾಲವಿದೆ. ಏನು ಮಾಡಲಿ ನನಗೊಂದು ತಿಳಿಯದಂತಾಗಿದೆ. ನಿಂತ ಬೆಳೆದು ನಿಂತ ತಂಗಿಯ ಮದುವೆ ಚಿಂತೆ, ಕಲಿತು ನಿರುದ್ಯೋಗಿ ಆಗಿ ತಿರುಗುತ್ತಿರುವ ಲಕ್ಷ್ಮಣನಿದ್ದಿದ್ದೆ. ಸೀತಾ, ಮದುವೆಯಾಗಿ ಹೊಟ್ಟಬಾರದು ಸೀತಾ ಭೂಮಿ ಮೇಲೆ. ಸಮಾಧಾನ ನೋಡಿ, ಎಲ್ಲದಕ್ಕೂ ಆ ದೇವರಿದ್ದಾನೆ. ನೀವು ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ದೇವರು ಎಲ್ಲಿದ್ದಾನೆ? ಆ ನಿನ್ನ ದೇವರು ಅವನಿದ್ದಿದ್ದೇ ನಿಜವಿದ್ದರೆ ನಮಗೆ ಈ ರೀತಿ ತೊಂದರೆ ಕೊಡುತ್ತಿರಲಿಲ್ಲ. ಸೀತಾ, ನಂಬತ್ತವರ ಪಾಲಿಗೆ ಆ ದೇವರು ಬರೀ ಕಲ್ಲಾಗಿ ಮೂಕರಾಗಿ ಕುಳಿತಿದ್ದಾನೆ. ಸ್ವಾಮಿ, ಏನಿದೆ? ನೀವೇ ಈ ರೀತಿ ಆದ್ರೆ ನಿಮ್ಮನ್ನು ನಂಬಿದ ನನ್ನ ಜೀವನದ ಗತಿ ಏನು? ನಿಮ್ಮ ತಂಗಿ ತಮ್ಮರ ಗತಿ ಏನು? ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ಅದೆಲ್ಲ ಮರೆತು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ವಿಶ್ರಾಂತಿ? ಸೀತಾ, ಇಂದು ನನಗೆಲ್ಲಿಯೂ ವಿಶ್ರಾಂತಿ. ಅದೃಷ್ಟ ಶ್ರೀಮಂತರ ಆಡಿದ ಒಂದೊಂದು ಮಾತು ತ್ರಿಶೂಲದಂತೆ ನನ್ನ ಎದೆಯನ್ನು ಚುಚ್ಚಿದಂತೆ ಆಗುತ್ತದೆ. ಆ ದುಷ್ಟ ಶ್ರೀಮಂತರ ಸಾಲ ತೀರಿಸುವವರೆಗೂ ನನಗಿಲ್ಲ ವಿಶ್ರಾಂತಿ. ಸ್ವಾಮಿ, ಹೀಗೇಕೆ ಮಾತಾಡ್ತಾ ಇದ್ದೀರಾ? ನೀವು ಆಡೋ ಒಂದೊಂದು ಮಾತು ಕೇಳಿದ್ರೆ ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ಸ್ವಲ್ಪ ಸಮಾಧಾನ ತಂದ್ಕೊಳ್ಳಿ. ಬನ್ನಿ, ವಿಶ್ರಾಂತಿ ತೆಗೆದುಕೊಳ್ಬೇಕು. ಅಣ್ಣ ಅಣ್ಣ, ಘಾತವಾಯ್ತಣ್ಣ, ಘಾತವಾಯ್ತು. ನಮ್ಮ ಹೊಲದಲ್ಲಿ ಸೂರ್ಯಪ್ಪನ ಚೀಲವನ್ನು ಯಾರೋ ಸುಳು ಮಾಡಿ. ಅಯ್ಯೋ